ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಈ ಸಂಜೆ ಜಾವದಲ್ಲಿ ಪ್ರೀತಿಯಿಂದ ವಂದಿಸುತ್ತೇನೆ. ಸಮುದಾಯದ ಆರಾಧನೆ ಇಂದಿನಿಂದ ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಹಾಗೆ ಫೇಸ್ಬುಕ್ ಲೈವ್ ಮೂಲಕವಾಗಿಯೂ ಸಹ ನಮ್ಮ ಇಂದಿನ ಆರಾಧನೆಗಳು ಸಹ ನೆರವೇರಲಿಕ್ಕಿದೆ. ನಾವೆಲ್ಲರೂ ಎಂದು ನಿಂತು ಕ್ಷಣ ಹೊತ್ತು ಮೌನವಾಗಿ ನಮ್ಮ ಶಿರಗಳನ್ನು ಬಾಗಿಸಿ ನಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಆರಾಧನೆಗೆ ಸಿದ್ಧ ಮಾಡೋಣ. ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿರುವ ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮನ್ನು ಧರಿಸುವಂತ ದೇವರನ್ನು ನಾವು ದರ್ಶನ ಪಡೆಯುವುದಕ್ಕೆ ಬಂದಿದ್ದೇವೆ. ಯಾವುದೇ ಸಾಮಾಜಿಕ ಜಾಲತಾಣ ಮೂಲಕವಾಗಿ ಆರಾಧನೆಯಲ್ಲಿ ನಾವು ಭಾಗಿಯಾಗಿರುವಾಗ ಗಂಭೀರ ಮನೋಭಾವನೆಯಿಂದ, ದೈನ್ಯತೆಯಿಂದ ದೇವರಿಗೆ ಮಹಿಮೆಯು, ನಾಟವು, ಘನವು, ಮಾನವು ತೊಡಗಿಕಾಗುವ ಹಾಗೆ ನಮಗೆ ಆರಾಧನೆಯ ಪ್ರತಿ ಅಂಶವೂ ಸಹ ನೆರವೇರುವುದಕ್ಕೆ ದೇವರಾತ್ಮ ನಮಗೆ ಸಹಾಯವನ್ನು ಪಾಲಿಸಲಿ. ನಿಮ್ಮ ಹೃದಯಗಳನ್ನು, ನಿಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ಕೇಂದ್ರೀಕರಿಸಿ ದೇವರ ಮಹೋನ್ನತ ನಾಮವನ್ನು ಘನಪಡಿಸಿ ಕೊಂಡಾಡಲಿ. ಆತನಿಗೋಸ್ಕರವಾಗಿ ನಿಮ್ಮನ್ನು, ನಿಮ್ಮ ಜೀವಿತವನ್ನು ನೋಡುವಾಗಿ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ದೇವರನ್ನು, ದೇವರ ಸಹವಾಸವನ್ನು ಬಯಸಲಿ. ಆತನು ನಿಮಗೋಸ್ಕರ ಅದ್ಭುತಗಳನ್ನು, ಮಹತ್ವಗಳನ್ನು, ಅನೇಕ ಒಳಿತುಗಳನ್ನು, ಅಭಿವೃದ್ಧಿಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಜೀವನವು ಆಶೀರ್ವದಿಸಲ್ಪಡಬೇಕಾದರೆ ದೇವರ ಮೇಲಿನ ನಂಬಿಕೆಯ ವಿಶ್ವಾಸವು ನಿಮಗೆ ಹೆಚ್ಚಾಗಲಿ. ದೇವರ ಮಾರ್ಗದಲ್ಲಿ ನೀವು ನಡೆಯುವಂಥದ್ದನ್ನೇ ಹೊರತು ಮತ್ತಾವುದನ್ನು ಸಹ ನೀವು ನಿಮ್ಮ ಜೀವಿತದಲ್ಲಿ ಗುರಿಯಾಗಿ ಧ್ಯೇಯವಾಗಿ ಇಟ್ಟುಕೊಳ್ಳಬೇಕು. ಈ ಆರಾಧನೆ ಮುಖಾಂತರ ನೀವು ಆತ್ಮಿಕವಾಗಿ ಬಲಗೊಳ್ಳಬೇಕು. ಈ ಆರಾಧನೆಯು ಆಧ್ಯಾತ್ಮಿಕ ಬದುಕಿನಲ್ಲಿ ನೀವು ನೆಲೆಗೊಳ್ಳುವುದಕ್ಕೂ, ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೂ ನಿತ್ಯ ಕಾಲಕ್ಕೂ ದೇವರಾತ್ಮನ ತಾನೇ ತನ್ನ ಸಹಾಯವನ್ನು, ಉತ್ತೇಜನವನ್ನು ಈ ಆರಾಧನೆ ಮುಖಾಂತರವಾಗಿ ಪಾಲಿಸಲು ಎಲ್ಲ ಘನವೂ, ಮಾನವೂ, ಸ್ತುತಿಯು ಯುಗ ಯುಗಾಂತರಗಳಲ್ಲಿ ನಮ್ಮ ತಂದೆಯಾದ ದೇವರಿಗೆ ಸಲ್ಲಿಸೋಣ. ಆತನಿಗೆ ಸ್ತುತಿಯೂ ಕೂಡ ಯುಗ ಯುಗಾಂತರಗಳಲ್ಲಿ ನಮ್ಮ ಈ ಆರಾಧನೆಯ ಆರಂಭ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ದೇವರ ಮಹಿಮೆಗಾಗಿ ಸಂಗೀತಗಳಲ್ಲಿ 30ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 30ನೇ ಸಂಗೀತ, ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾಪನೆ. 30ನೇ ಸಂಗೀತದ ಮೊದಲ 6 ವಚನಗಳನ್ನು ನಾವು ಮಾಡೋಣ. ಮೊದಲ 6 ಚರಣಗಳು ನಾವು 30ನೇ ಸಂಗೀತದಿಂದ ಮಾಡೋಣ.
ಹಾಗೆ ನಿಂತಿರುವಾಗ ದೇವರ ವಾಕ್ಯದ ಪಾರಾಯಣವನ್ನು ಆಲಿಸೋಣ. ಪರಿಶುದ್ಧವಾದ ದಿನದಲ್ಲಿ ನಮಗೆ ನೇಮಕವಾದಂಥ ವೇದ ಪಾರಾಯಣವು ಹೊಸೊಡಂಬಡಿಕೆಯಲ್ಲಿ ಮಾರ್ಗದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ವಚನಗಳು. ಹೊಸೊಡಂಬಡಿಕೆಯಲ್ಲಿ ಶ್ರೀ ಮಾರ್ಗದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ವಚನಗಳು. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನ ಶಿಷ್ಯರು ಬಹು ಜನರು ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಮಾರ್ತನು ದಾರಿಯ ಮಗುಲಲ್ಲಿ ಕೂತಿದ್ದನು. ಅವನು ಕುರುಡನು, ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವರನ್ನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವಿದ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸಿ ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡರು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಎಂದು ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದು, ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದು ಅವನ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುವಂಥದ್ದೇ ದೇವರ ವಾಕ್ಯವನ್ನು ಆಶೀರ್ವದಿಸಿ. ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವ ದೇವರೇ, ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಘನಪಡಿಸಲು, ನಾಡಲು ಯಾವ್ಯಾವುದರಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ನಿನ್ನ ದರ್ಶನ, ನಿನ್ನ ವಾಕ್ಯದ ಗೂಢಾರ್ಥ ನಮಗೆ ತಿಳಿಯಪಡಿಸುತ್ತೇವೆ. ನಿನ್ನ ವಾಕ್ಯದ ಪ್ರಕಾರವೇ ನಾವು ಜೀವಿಸಿ ಮತ್ತಾವುದನ್ನು ನಾವು ಅನುಸರಿಸಿದರೆ ನಮ್ಮ ಬದುಕಿಗೆ ಅಗತ್ಯವಿರುವಂತಹ ನಿನ್ನ ವಾಕ್ಯದ ಬಲದಿಂದ, ಸಾಮರ್ಥ್ಯದಿಂದ ನಾವು ನಮ್ಮ ಜೀವಿತವನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ನೀನು ನಮಗೆ ಸಹಾಯವು ಉತ್ತೇಜನವನ್ನು ಪಾಲಿಸು. ನಿನ್ನನ್ನು ಹಿಂಬಾಲಿಸುವಾಗ, ನಿನ್ನ ವಾಕ್ಯದ ಪ್ರಕಾರ ನಾವು ನಡೆಯುವಾಗ ನಮಗೆ ಬರುವಂತಹ ಶೋಧನೆಗಳನ್ನು, ಕಷ್ಟಗಳನ್ನು, ಹಿಂಸೆಗಳನ್ನು, ತರಲೆ ತಾಪತ್ರಗಳೆಲ್ಲವನ್ನೂ ಸಹ ಎದುರಿಸಿ ಜಯಿಸುವುದಕ್ಕೆ ನಮಗೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡು. ನಾವು ನಿನ್ನ ವಾಕ್ಯದ ಪ್ರಕಾರ ಜೀವಿಸಿ ನಿನ್ನ ನಾಮದ ಮಹಿಮೆಗಾಗಿ, ಘನತೆಗಾಗಿ, ನಿತ್ಯಕಾಲವು ಬದುಕುವ ಹಾಗೆ ನಿನ್ನ ವಾಕ್ಯದ ಬಲವು, ಶಕ್ತಿಯು, ಸಾಮರ್ಥ್ಯವು ನಮಗೆ ಯಾವಾಗಲೂ ಉತ್ತೇಜನವನ್ನು, ಸಹಾಯವನ್ನು, ಪ್ರೇರಣೆಯನ್ನು ನಿತ್ಯಕಾಲಕ್ಕೂ ನಮಗೆ ದಯಪಾಲಿಸುವುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ನಿಮ್ಮೆಲ್ಲರಿಗೂ ಸಂಜೆಯ ವಂದನೆಗಳು.
ಯೇಸು ಸ್ವಾಮಿಯ ನಾಮದಲ್ಲಿ ನಿಮಗೆ ಶುಭವು ಕೃಪೆಯು ನಿತ್ಯಕಾಲಕ್ಕೂ ಇರಲಿ. ಒಬ್ಬ ಮನುಷ್ಯನಿಗೆ ತನ್ನೊಳಗೆ ಒಂದು ರೀತಿಯಾದಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ, ಅಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತಹ, ತನ್ನನ್ನು ತಾನು ಕೆಳಮಟ್ಟದಲ್ಲಿ ನೋಡುವಂತಹ ಭಾವನೆ ಯಾವಾಗಲೂ ಇರುತ್ತೆ. ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಯಾವಾಗಲೂ ಇರ್ತದೆ. ಯಾಕಂದ್ರೆ ಇದು ನನ್ನಿಂದ ಸಾಧ್ಯ ಇಲ್ಲ, ಇದು ನನ್ನಿಂದ ಆಗುವುದಿಲ್ಲ, ನನಗೆ ಸಾಧ್ಯ, ನಾನು ಮಾಡುವುದಿಲ್ಲ, ನಾನು ಹೇಳುವುದಿಲ್ಲ, ನನಗೆ ಇದು ಕಷ್ಟ ಎಂಬುದಾಗಿ ಹೇಳುವಂತಹ ಅನೇಕ ಜನರ ಮಾತುಗಳು, ಭಾವನೆಗಳು ನಮ್ಮ ಬದುಕಿನಲ್ಲಿ ಯಾವಾಗಲೂ ಇರ್ತದೆ. ನಮಗೆ ಯಾರಾದರೂ ಒಬ್ಬರು ಪ್ರೋತ್ಸಾಹ ನೀಡುವುದಕ್ಕೆ, ಸಹಾಯ ಮಾಡುವುದಕ್ಕೆ, ಇಲ್ಲವೇ ನಮ್ಮನ್ನು ಯಾವಾಗಲೂ ಮುನ್ನಡೆಸುವುದಕ್ಕೆ ಯಾರಾದರೂ ಒಬ್ಬರನ್ನು ನಾವು ಅಪೇಕ್ಷೆಯನ್ನು ಇಟ್ಟುಕೊಂಡಿರ್ತೇವೆ, ಇಲ್ಲವೇ ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತೇವೆ. ಮುಖ್ಯವಾಗಿ ನಮಗಿಂತಲೂ ನಾವು ಇತರರ ಮೇಲೆ ನಂಬಿಕೆ ಇಡುವುದು, ನಮ್ಮ ಮೇಲಿನ ವಿಶ್ವಾಸಕ್ಕಿಂತಲೂ ಇತರರ ಮೇಲೆ ವಿಶ್ವಾಸ ಇಡುವುದಂತೂ ನಮ್ಮ ಜೀವಿತದ ಕ್ರಮವಾಗಿದೆ. ಆದರೆ ಬಹುಮುಖ್ಯವಾಗಿ ನಾವು ದೇವರ ಮೇಲೆ ವಿಶ್ವಾಸವನ್ನು, ದೇವರ ಮೇಲೆ ನಂಬಿಕೆಯನ್ನು, ದೇವರ ಮೇಲೆ ನಾವು ಆಳವಾಗಿ ನೆಲೆಗೊಳ್ಳುವಂಥದ್ದನ್ನು ಮುಖ್ಯವಾಗಿ ಕಲಿಯಬೇಕು. ಯಾವಾಗ ನಾವು ದೇವರ ವಿಶ್ವಾಸದಲ್ಲಿ ನೆಲೆಗೊಳ್ಳುತ್ತೇವೆ, ದೇವರ ನಂಬಿಕೆಯಲ್ಲಿ ನಾವು ಜೀವಿಸ್ತೇವೆ, ದೇವರು ನಾವು ಯಾವಾಗ ಆತುಕೊಂಡು ಬರುತ್ತೇವೆ, ಆಗ ನಮ್ಮೊಳಗೆ ಹೊಸ ಸ್ಫೂರ್ತಿ, ಆ ಸ್ಫೂರ್ತಿಯ ಚಿಲುಮೆ, ಶಕ್ತಿ, ಸಾಮರ್ಥ್ಯ, ಆ ಉತ್ಸಾಹ ಎಲ್ಲವೂ ಸಹ ನಮ್ಮೊಳಗೆ ಉದ್ಭವಿಸುತ್ತದೆ. ಅದು ಯಾವಾಗ ನಮ್ಮೊಳಗೆ ಉದ್ಭವಿಸುತ್ತದೋ ಆಗ ನಮ್ಮಿಂದ ಆಗದಂತಹ ಅಸಾಧ್ಯವಾದಂತಹ ಕಾರ್ಯಗಳೆಲ್ಲವೂ ಸಹ ಸಾಧ್ಯವಾಗುತ್ತದೆ. ನಮ್ಮಿಂದ ಯಾವುದು ಆಗುವುದಿಲ್ಲ ಎಂಬುದಾಗಿ ಜನ ನೆಲೆಸ್ತಾರೋ ಅದು ನಮ್ಮಿಂದ ಆಗುವುದಕ್ಕೆ, ಸಂಪೂರ್ತಿ ಆಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಯಾರು ಬಲಹೀನರಾಗಿರ್ತಾರೋ ಅವರಲ್ಲಿ ಬಲವುಳ್ಳಂತಹ ಕಾರ್ಯವನ್ನು ದೇವರು ಮಾಡ್ತಾರೆ. ಯಾರು ಅಶಕ್ತರಾಗಿರ್ತಾರೋ ಅವರೊಳಗೆ ಶಕ್ತಿಯನ್ನು ಕೊಟ್ಟು ನಡೆಸುವುದಕ್ಕೆ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ. ಅದು ನಾವು ಮನುಷ್ಯರ ಮೇಲೆ ನಂಬಿಕೆ ನೀಡುವುದಲ್ಲ, ಮಾನವರ ಮೇಲೆ ನಾವು ವಿಶ್ವಾಸ ನೀಡುವುದಲ್ಲ, ಯಾವುದೋ ನಾಯಕರ ಮೇಲೆ ನಾವು ನಮ್ಮ ನೆಲೆಗೊಳ್ಳುವಿಕೆ, ನಮ್ಮ ವಿಶ್ವಾಸ, ನಮ್ಮ ನಿರೀಕ್ಷೆಗಳು ನೀಡುವಂಥದ್ದಲ್ಲ. ಬದಲಾಗಿ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ನಂಬಿಕೆ, ವಿಶ್ವಾಸ, ಪ್ರೀತಿಯನ್ನು ನಿರೀಕ್ಷೆಯನ್ನಿಟ್ಟುಕೊಂಡು ಬದುಕುವವರಿಗೆ ಈ ರೀತಿಯಾದಂತಹ ಶಕ್ತಿಯು, ಅದ್ಭುತವು, ಮಹತ್ವಗಳು ಅವರ ಬದುಕಿನಲ್ಲಿ ನೆರವೇರುವಂತವರಾಗಿದೆ. ಈ ಮಾರ್ಗದಲ್ಲಿ ಜೀವಿಸುವವರಿಗೆ ಅನೇಕ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು, ಸಂಕಟಗಳು ತಮ್ಮೊಳಗಿಂದಲೂ ಉದ್ಭವವಾಗ್ತದೆ. ತಮ್ಮ ಕುಟುಂಬದವರಿಂದಲೂ ಶೋಧನೆಗಳು ಬರ್ತದೆ, ನೆರೆಯವರಿಂದ ಕಷ್ಟ, ಹಿಂಸೆಗಳು, ಸಂಕಟಗಳು ಬರ್ತವೆ, ಮತ್ತು ನಮಗೆ ಆಗದಂತಹ ನಮ್ಮ ಶತ್ರುಗಳಿಂದ, ನಮ್ಮ ವಿರೋಧಿಗಳಿಂದಲೂ ಇಂತಹ ಎಲ್ಲ ಸಂಗತಿಗಳು ಬರ್ತದೆ. ಆದರೆ ನಾವು ಛಲವಾಗಿ ನಾವು ದೇವರ ನಂಬಿಕೆಯಲ್ಲಿ ನಮ್ಮ ವಿಶ್ವಾಸವನ್ನು, ನಮ್ಮ ಜೀವಿತವನ್ನು ಸಾಗಿಸುವಾಗ ದೇವರು ನಮಗೆ ಸಹಾಯಕನಾಗಿ ಮುಂದಾಗ್ತಾನೆ. ತನ್ನ ದೂತರ ಮೂಲಕವಾಗಿ ನಮ್ಮನ್ನು ಮುನ್ನಡೆಸ್ತಾನೆ, ತನ್ನ ಆತ್ಮನ ಮೂಲಕವಾಗಿ ನಮ್ಮ ಕಾರ್ಯಗಳನ್ನು ಕೈಗೊಳ್ಳುವಂತೆ ಮಾಡ್ತಾನೆ. ಇದರಿಂದ ಭಾಗ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52ನೇ ವಚನವನ್ನು ಗಮನಿಸುವಾಗ ಇಲ್ಲೊಬ್ಬ ಕುರುಡ ಭಿಕ್ಷುಗಾರನಿಂದ, ಕುರುಡ ಭಿಕ್ಷುಗಾರ ಬಾರ್ತಿಮಾಯ ಎನ್ನುವಂತಹ ಹೆಸರುಳ್ಳಂತಹ ಕುರುಡ ಭಿಕ್ಷುಗಾರ, ಆತನು ಕುರುಡುತನದಿಂದ ತನ್ನ ಕಣ್ಣುಗಳಲ್ಲಿ ದೃಷ್ಟಿ ಇಲ್ಲದೆ, ತನ್ನ ಕಣ್ಣುಗಳಿಂದ ನೋಡುವುದಕ್ಕಾಗದೆ ಆತನು ಭಿಕ್ಷೆ ಬೇಡುತ್ತಾ ಇದ್ದಂತಹ ಪರಿಸ್ಥಿತಿ ಅವರ ಬದುಕಿನಲ್ಲಿ. ಒಂದು ದಿನ ಅವನಿಗೆ ಯೇಸು ತನ್ನ ಇರುವ ಸ್ಥಳದ ಆ ಮುಂದೆ ಆತನು ಹೋಗುತ್ತಿದ್ದಾನೆ ಎನ್ನುವಂತಹ ಆ ವರ್ತಮಾನವನ್ನು ಕೇಳ್ತಾನೆ, ಆ ಸಂಗತಿಯನ್ನು ಕೇಳ್ತಾನೆ. ಹೇಳಿದಾಗ ಅವನು ಯೇಸುವಿನಿಂದ ಏನೋ ಸಹಾಯವನ್ನು ಅಪೇಕ್ಷಿಸಿ, ನನಗೆ ಯಾವುದೋ ಒಂದು ರೀತಿಯಾದಂತಹ ಹೆಲ್ಪ್ ಅವನಿಂದ ನನಗೆ ಸಿಕ್ಕುತ್ತದೆ ಎಂಬುದಾಗಿ ನಿರೀಕ್ಷಿಸಿ ಅವರನ್ನು ಕೂಗುವಂತಹ ಸಂದರ್ಭ ಬರುವಂತದ್ದಾಗಿದೆ. ಯಾಕಂದ್ರೆ ಯೇಸುವಿನ ಕುರಿತಾಗಿ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡ್ತಾನೆ, ಯೇಸು ಸ್ವಾಮಿ ಮಹತ್ ಕಾರ್ಯಗಳನ್ನು ಮಾಡ್ತಾನೆ, ಅನಾರೋಗ್ಯದವರನ್ನು ಆರೋಗ್ಯಪಡಿಸ್ತಾನೆ, ಅಸ್ವಸ್ಥತೆಯಲ್ಲಿರುವವರಿಗೆ ಸ್ವಸ್ಥತೆಯನ್ನು ನೀಡ್ತಾನೆ, ಅಸೌಖ್ಯದಲ್ಲಿರುವವರಿಗೆ ಸೌಖ್ಯವನ್ನು ನೀಡ್ತಾನೆ, ಅನ್ನವಿಲ್ಲದವರಿಗೆ ಅನ್ನವನ್ನು ಕೊಡ್ತಾನಂತೆ, ಅಸಮಾಧಾನದಲ್ಲಿರುವವರಿಗೆ ಸಮಾಧಾನ ನೀಡುತ್ತಾನೆ, ಅಶಾಂತಿಯಲ್ಲಿರುವವರಿಗೆ ಶಾಂತಿಯನ್ನು ದಯಪಾಲಿಸ್ತಾನೆ. ಒಟ್ಟಿನಲ್ಲಿ ಮನುಷ್ಯನ ಅಗತ್ಯತೆಗೆ ಸ್ಪಂದಿಸುವಂತಹ ಮನುಷ್ಯ ಈ ಯೇಸು ಎಂಬುದಾಗಿ ಅವರು ಅರಿತುಕೊಂಡಿದ್ದಾರೆ. ಹಾಗಾಗಿ ತನಗೆ ಕಣ್ಣು ತೆರೆಯುವಂತಹ ಅನಿವಾರ್ಯ ಅವನಿಗಿತ್ತು. ತಾನು ನೋಡಬೇಕು, ನನಗೆ ಕಣ್ಣುಗಳು ಬರಬೇಕು, ನಾನು ದೃಷ್ಟಿ ಪಡೆದುಕೊಳ್ಳಬೇಕು ಎನ್ನುವಂತ ಆಲೋಚನೆಯಿಂದ ಯೇಸು ಅದ್ಭುತಗಳನ್ನು ಮಾಡುವವನು, ಸಹಾಯ ಮಾಡುವವನು, ಮಹತ್ವವನ್ನು ಮಾಡುವವನು ಎಂಬುದಾಗಿ ತಿಳಿದು
ಯೇಸು ಅವನ ಮುಂದೆ ಹಾದು ಹೋಗುತ್ತಿರುವಾಗ ಯೇಸುವೇ ಎಂಬುದಾಗಿ ಕರೆಯುತ್ತಾನೆ. ಆ ಕರೆಯುವಂತ ರೀತಿಯನ್ನು ಗಮನಿಸೋದಾದ್ರೆ 47ನೇ ವಚನದಲ್ಲಿ ಹೇಳ್ತಾನೆ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ತಾನೆ. ಅವನು ಕೂಗುವುದಕ್ಕೆ ಪ್ರಾರಂಭಿಸ್ತಾನೆ. ಹೇಗೆ ಪ್ರಾರಂಭಿಸ್ತಾನೆ? ದಾವೀದನೇ ಯೇಸುವೇ ನನ್ನನ್ನು ಕರುಣಿಸು, ದಾವೀದ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಳ್ತಾನೆ. ಕೂಗಿಕೊಂಡಾಗ ಪ್ರಾರಂಭಿಸಿದಾಗ ಏನ್ ಮಾಡ್ತಾರೆ ಅಲ್ಲಿ 48ನೇ ವಚನದಲ್ಲಿ? ಅವನೇನ್ ಮಾಡ್ತಾರೆ? ಗದರಿಸ್ತಾರೆ. ಅವನನ್ನ ಗದರಿಸ್ತಾರೆ. ಗದರಿಸಿ ಅವನನ್ನ ಮುಂದಕ್ಕೆ ಏನ್ ಮಾಡ್ತಾರೆ ನೋಡಿ? ಮುಂದಕ್ಕೆ ಅವನನ್ನ ಸುಮ್ಮನಿರು ಎಂಬುದಾಗಿ ಹೇಳ್ತಾರೆ. ಹೌದಲ್ಲ? ಸುಮ್ಮನಿರು ಎಂದು ಅವನನ್ನು ಗದರಿಸ್ತಾರೆ. ಸುಮ್ಮನಿರು ಎಂಬುದಾಗಿ ಗದರಿಸುವಾಗ ಅವನೇನ್ ಮಾಡ್ತಾನೆ? ಸುಮ್ಮನಾಗುವುದಿಲ್ಲ. ಹಾಗಾದ್ರೆ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ನಿಮಗೆ ಕಷ್ಟಗಳು, ಸಮಸ್ಯೆಗಳು, ರೋಗ ರುಜಿನಗಳು, ಕಾಯಿಲೆ ಬಾಧೆಗಳು, ನೀವು ಯೇಸುವಿನ ಮಾರ್ಗದಲ್ಲಿ ನಡೆಯುವಾಗ, ಯೇಸುವನ್ನು ಹಿಂಬಾಲಿಸುವಾಗ, ಯೇಸುವಿನ ಹಿಂದೆ ನೀವು ನಿಮ್ಮ ಜೀವಿತದ ಪ್ರಯಾಣವನ್ನು ಸಾಗಿಸುವಾಗ, ನೀವು ಒಳ್ಳೆಯವರಾಗಿರುವಾಗ ನಿಮಗೆ ಏನಾಗ್ತದೆ? ನಿಮ್ಮನ್ನು ಸುಮ್ಮನಿರು, ನಿಮ್ಮನ್ನು ಗದರಿಸು ಎನ್ನುವಂತ ಸ್ವರಗಳು ನಿಮಗೆ ಎದುರಾಗ್ತದೆ. ಹೌದಾ? ನಿಮ್ಮನ್ನ ಆಡ್ಕೊಳ್ತಾರೆ, ನಿಮ್ಮನ್ನ ಟೀಕೆ ಮಾಡ್ತಾರೆ. ಏನ್ ಮಾಡ್ತಾರೆ? ನಿನ್ನೊಬ್ಬನೇ ನಂಬಿಗಸ್ತನ? ನಿನ್ನೊಬ್ಬಳೇನೆ ನಂಬಿಗಸ್ತಳ? ಅಥವಾ ನಿನ್ನೊಬ್ಬನೇ ದೇವ್ರ ಮಗನ, ದೇವ್ರ ಮಗಳ? ಆ ರೀತಿ ಹೇಳ್ಬೋದು. ಇಲ್ಲಾಂದ್ರೆ ನೀನ್ ಮಾಡೋ ಪ್ರಾರ್ಥನೆ, ನೀನ್ ಮಾಡೋ ಭಯಭಕ್ತಿ, ನೀನ್ ತೋರಿಸೋ ಭಯಭಕ್ತಿಯಿಂದ ದೇವರೇ ನಿಮಗೆ ಉತ್ತರ ಕೊಡ್ತಾರೆ. ನೋಡಿ, ಗೇಲಿಗಳು ಬರ್ತದೆ. ನಿಮ್ಮ ಮನೆಯವರೇ ನಿಮ್ಮನ್ನು ಮಾಡ್ಬೋದು, ನಿಮಗೆ ಗೊತ್ತಿರೋರೇ ನಿಮ್ಮನ್ನು ಮಾಡ್ಬೋದು, ಅಥವಾ ನಿಮ್ಮನ್ನ ಟೀಕೆ ಮಾಡುವುದಕ್ಕೆ ನಿಮಗೆ ಅಂತ ನಿಮ್ಮನ್ನ ಟೀಕೆ ಮಾಡುವುದಕ್ಕೆ ಒಂದು ಗುಂಪು ಅಥವಾ ಒಂದು ಜನ ಇರ್ತಾರೆ. ನಿಮ್ಮನ್ನು ಗದರಿಸುವಂತಹ, ನಿಮ್ಮನ್ನು ಸುಮ್ಮನಿರಿಸಬೇಕಾದಂತಹ ಸ್ವರಗಳು ನಿಮ್ಮ ವಿರುದ್ಧವಾಗಿ ಎದ್ದೇಳುತ್ತವೆ. ಆಗ ನೀವೇನ್ ಮಾಡ್ಬೇಕು? ಮತ್ತಷ್ಟು ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕು. ಹೇಗೆ ಮಾಡಬೇಕು? ದಾವೀದನ ಕುಮಾರನನ್ನು ಕರುಣಿಸಿ ಎಂದು ಮತ್ತಷ್ಟು ಆ ಬಾರ್ತಿಮಾಯ ಕುರುಡ ಭಿಕ್ಷುಕಾರ ಕೂಗ್ತಾನೆ. ಹಾಗೆ ನಿಮ್ಮ ಪ್ರಯತ್ನಗಳು, ನಿಮ್ಮ ಹಾದಿ, ನಿಮ್ಮ ಮಾರ್ಗ ಯೇಸುವಿನ ಮಾರ್ಗದಲ್ಲಿ ಇರುವಾಗ ಅವನು ಬಿಟ್ಟು ಬಿಡಬಾರದು. ನಿಮ್ಮನ್ನು ಯಾರು ಸುಮ್ಮನಿರಿಸಿದರು ಎಂಬುದಾಗಿ ಹೇಳುವಾಗ ನೀವು ಸುಮ್ಮನಾಗಬಾರದು. ನಿಮ್ಮನ್ನು ಗದರಿಸುವವರಿಗೆ ನೀವು ಗದರಿಸುವುದಕ್ಕೆ ಹೋಗಬಾರದು. ಗದರಿಸುವಂತಹ ಸಂದರ್ಭದಲ್ಲಿ ನೀವು ತಣ್ಣಗಾಗಬಾರದು. ಇಲ್ಲವೇ ನೀವು ಅಲ್ಲಿಗೆ ನಿಲ್ಲಿಸಿಬಿಡಬಾರದು. ನಿಮ್ಮದ ಯಾವುದೇ ರೀತಿಯಾದಂತಹ ಪ್ರಯತ್ನ, ಅದು ನಿಮ್ಮ ಶಿಕ್ಷಣದಲ್ಲಿರ್ಬೋದು, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಜೀವನದ ಪ್ರಯಾಣದಲ್ಲಿ, ನಿಮ್ಮ ನ್ಯಾಯ, ನೀತಿ, ಸತ್ಯಧರ್ಮದ ಬಾಳ್ವೆಯಲ್ಲಿ ಯೇಸುವಿನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗಲೂ, ದೇವರ ಮಾರ್ಗದಲ್ಲಿ ಜೀವಿಸುವಾಗಲೂ ನಿಮ್ಮನ್ನು ಆಡಿಕೊಳ್ಳುವಂತಹ ಸ್ವರಕ್ಕೆ ನೀವು ಕಿವಿಗೊಡಬಾರದು. ನಿಮ್ಮನ್ನು ಸುಮ್ಮನಿರಿಸುವಂತಹ ಸ್ವರಗಳಿಗೆ ನೀವು ಕಿವಿಗೊಡಬಾರದು. ನಿಮ್ಮನ್ನು ಗದರಿಸುವಂತಹ ಸ್ವರಗಳಿಗೂ ನೀವು ಕಿವಿಗೊಡಬಾರದು. ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಯತ್ನವನ್ನು ಹೆಚ್ಚಾಗಿಸಬೇಕು, ನಿಮ್ಮ ಶಕ್ತಿಯನ್ನು ಹೆಚ್ಚಾಗಿಸಿಕೊಳ್ಳಬೇಕು, ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು. ನಿಮ್ಮ ಜೀವಿತವು ಇನ್ನಷ್ಟು ದೇವರಲ್ಲಿ ನೆಲೆಗೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಪ್ರಾರ್ಥನೆ ದಿನಕ್ಕೆ 1 ಆವರ್ತಿ ಇದ್ರೆ 2 ಆವರ್ತಿ ಆಗಬೇಕು, 2 ರಿಂದ 3 ಆವರ್ತಿ ಆಗಬೇಕು. ದೇವರ ಮಾರ್ಗದಲ್ಲಿ ನೀವು ನಡೆಯುವಂತಹ ಜೀವಿತ ದಿನನಿತ್ಯದ ಬಾಳ್ವೆಯಲ್ಲಿ ಹೆಚ್ಚಾಗುತ್ತಲೇ ಹೋಗಬೇಕೇ ವಿನಃ ಕಡಿಮೆಯಾಗುತ್ತಾ ಬರಬಾರದು, ಕ್ಷೀಣಿಸುತ್ತಾ ಬರಬಾರದು. ದೇವರ ವಾಕ್ಯವನ್ನು ನೀವು ದಿನಂಪ್ರತಿ 1 ಬಾರಿ ಓದುತ್ತಿದ್ದರೆ 2 ಬಾರಿ, 3 ಬಾರಿ, ಹಲವು ಬಾರಿ ಓದುವುದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ದೇವರ ವಾಕ್ಯವನ್ನು ಬಿಟ್ಟು ಬಿಡಲೇಬಾರದು. ಪ್ರಾರ್ಥನೆಯಲ್ಲಿ ನಿರತರಾಗಿರಲೇಬೇಕು. ನಿಮ್ಮನ್ನು ಸುಮ್ಮನಿರಿಸುವಂತಹ, ಗದರಿಸುವಂತಹ ಸ್ವರಗಳು ನಿಮ್ಮ ಎದುರಾಗಿ ಬರುವಾಗ, ನಿಮ್ಮ ವಿರುದ್ಧವಾಗಿ ಬರುವಾಗ ಅವರ ಕಡೆಗೆ ನೀವು ನಿಮ್ಮ ಕಿವಿಗಳನ್ನು ಕೊಡಬಾರದು. ನಿಮ್ಮ ಮನಸ್ಸನ್ನು ಆ ಕಡೆಗೆ ಹರಿದು ಬಿಡಬಾರದು. ನಿಮ್ಮ ಹೃದಯವು ಯಾವಾಗಲೂ ದೇವರನ್ನೇ ನಿರೀಕ್ಷಿಸ್ತಾ ಇರಬೇಕು, ದೇವರನ್ನೇ ಬಯಸ್ತಾ ಇರಬೇಕು, ದೇವರ ವಾಕ್ಯದಲ್ಲೇ ತಲ್ಲೀನರಾಗಿರಬೇಕು, ದೇವರ ವಾಕ್ಯದಲ್ಲಿ ನಿರತರಾಗಿರಬೇಕು, ಆಳವಾಗಿ ನೆಲೆಗೊಂಡಿರಬೇಕು, ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಆಗ ಮಾತ್ರ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ, ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ, ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ, ನಿಮ್ಮ ಚೈತನ್ಯ ಹೆಚ್ಚಾಗುತ್ತದೆ. ವಿನ್ಸ್ಟನ್ ಚರ್ಚಿಲ್ ಎಂಬುವರು ಒಂದು ಮಾತು ಹೇಳ್ತಾರೆ. ವಿನ್ಸ್ಟನ್ ಚರ್ಚಿಲ್ ಯಾರಂದ್ರೆ ಅವರು ಅಧ್ಯಕ್ಷರಾಗಿದ್ದರು ಇಂಗ್ಲೆಂಡ್ ದೇಶದಲ್ಲಿ. ಅವರೊಂದು ಮಾತು ಹೇಳ್ತಾರೆ, ನಿನ್ನ ಗುರಿಯನ್ನು ನೀನು ಮುಟ್ಟುವಾಗ, ನಿನ್ನ ಗುರಿಯನ್ನು ಮುಟ್ಟುವ ಮಾರ್ಗದಲ್ಲಿ ನೀನು ನಡೆಯುವಾಗ ಅನೇಕ ವಿರೋಧಿಗಳು, ಶತ್ರುಗಳು ನಾಯೋಪಾದಿಯಲ್ಲಿ ನಿನ್ನ ವಿರುದ್ಧವಾಗಿ ಹೊಗಳುತ್ತಾರೆ. ಪ್ರತಿಯೊಂದು ನಾಯಿಗಳಿಗೆ ನೀನು ಕಲ್ಲು ಹೊಡೆಯುತ್ತಾ ನಿನ್ನ ಗುರಿಯನ್ನು ತಲುಪದೆ ನೀನು ನಿಧಾನ ಮಾಡಬೇಡ.
ನಿನ್ನ ಗುರಿಯನ್ನು ತಲುಪುವ ಮಾರ್ಗವನ್ನು, ಆ ದೃಷ್ಟಿಯನ್ನು ಮುನ್ನೋಡುತ್ತಾ ನೀನು ಮುಂದೆ ಸಾಗು. ಪ್ರತಿಯೊಂದು ಆ ಸ್ವರಗಳನ್ನು ತುಳಿಯಬೇಕು, ಅದನ್ನು ಸುಮ್ಮನಿರಿಸಬೇಕೆನ್ನುವಂತ ಪ್ರಯತ್ನವನ್ನು ನೀನು ಮಾಡಿದ್ರೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಗುರಿ ಮುಟ್ಟುವುದಕ್ಕೆ ನಿನಗೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಈ ಕುರುಡ ಭಿಕ್ಷುಕನು ಸಹ ನಮಗೆ ಒಂದು ಪಾಠ ಕಲಿಸ್ತಾ ಇದ್ದಾನೆ. ಏನಂದ್ರೆ, ನಿಮ್ಮ ವಿರುದ್ಧವಾಗಿ ಕೂಗುವಂತ ಸ್ವರ, ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವಂತಹ ಕಾರ್ಯಗಳು, ನಿಮ್ಮ ವಿರುದ್ಧವಾಗಿ ಶತ್ರುಗಳಾಗಿ ಇಲ್ಲವೇ ಜೊತೆಯಲ್ಲಿ ನಮ್ಮವರಾಗಿ ಇದ್ದುಕೊಂಡು ನಮ್ಮವರಾಗಿ ಇದ್ದು ಬೆನ್ನಿಗೆ ಚೂರಿ ಹಾಕುವಂತ ಜನರ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ. ಅವರ ಕಡೆಗೆ ನೀವು ಕಿವಿ ಕೊಡಬೇಡ್ರಿ. ಅವರ ಕಡೆಗೆ ನಿಮ್ಮ ಮನಸ್ಸುಗಳನ್ನು ಹರಿದು ಬಿಡಬೇಡ್ರಿ. ನಿಮ್ಮ ಮಾರ್ಗ, ನಿಮ್ಮ ಆಸಕ್ತಿ, ನಿಮ್ಮ ಮನಸ್ಸು ದೇವರಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ನಂಬಿಕೆಯಲ್ಲಿ, ದೇವರ ವಿಶ್ವಾಸದಲ್ಲಿ ಯಾವಾಗಲೂ ಇರಲಿ. ನಿಮ್ಮ ಪ್ರಯತ್ನಗಳು ಹೆಚ್ಚಾಗಬೇಕು. ಈ ದಿನ ಮಾಡಿದಂತ ಪ್ರಾರ್ಥನೆಗಿಂತಲೂ ನಾಳಿನ ದಿನ ಇನ್ನೂ ಅಧಿಕವಾಗಿರಬೇಕು. ಈ ದಿನ ನೀವು ಧ್ಯಾನ ಮಾಡಿದಂತ ವಾಕ್ಯಕ್ಕಿಂತಲೂ ನಾಳಿನ ದಿನ ಇನ್ನಷ್ಟು ಅಧಿಕವಾಗಬೇಕು. ನಾಳೆ, ನಾಳಿದ್ದು, ಆಚೆ ನಾಳಿದ್ದು, ಮುಂದಿನ ತಿಂಗಳು, ಮುಂದಿನ ವರ್ಷದವರೆಗೆ ನಿಮ್ಮ ನಂಬಿಕೆಯ ಜೀವನ, ನಿಮ್ಮ ವಿಶ್ವಾಸದ ಜೀವನ, ದೇವರೊಂದಿಗಿನ ನಿಮ್ಮ ಅನನ್ಯ ಸಂಬಂಧ ಬಲ ಹೊಂದುತ್ತಲೇ ಹೋಗಬೇಕು. ದೇವರೊಂದಿಗೆ ನೀವು ನಿಕಟವಾದಂತಹ ಸಂಬಂಧವನ್ನು ಇಟ್ಟುಕೊಂಡವರಾಗಿರಬೇಕು. 146ನೇ ಕೀರ್ತನೆ 146ನೇ ಕೀರ್ತನೆ 3ನೇ ವಚನ, 4ನೇ ವಚನ, 5ನೇ ವಚನ. 146ನೇ ಕೀರ್ತನೆ 3ನೇ ವಚನ, 4ನೇ ವಚನ, 5ನೇ ವಚನದಲ್ಲಿ ಹೇಳ್ತದೆ, ಪ್ರಭುಗಳಲ್ಲಿ ಭರವಸೆಬಿಡಬೇಡ್ರಿ, ಮಾನವರನ್ನು ನೆಚ್ಚಬೇಡ್ರಿ, ಅವರು ಸಹಾಯ ಮಾಡುವ ಶಕ್ತರಲ್ಲ, ಅವರ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾರೆ, ಅವರ ಸಂಕಲ್ಪಗಳು ಅದೇ ದಿನದಲ್ಲಿ ಹಾಳಾಗಿ ಹೋಗ್ತದೆ. ಮನುಷ್ಯರ ಕೈಕಾಲಿಗೆ ಬೆಳೆಯಿರಿ, ಮನುಷ್ಯರ ಹತ್ರ ನೀವು ಸಹಾಯ ಕೇಳಲಿಕ್ಕೆ ಹೋಗಬೇಡಿ. ಮನುಷ್ಯರು ನಿಮಗೆ ಸಹಾಯ ಮಾಡೋ ಶಕ್ತರಲ್ಲ. ಮಾಡಿದ್ರು ಮನುಷ್ಯ ಸಹಾಯ ಮಾಡಿದ್ರೆ ಏನ್ ಮಾಡ್ತಾನೆ ಅಂದ್ರೆ, ರಿಟರ್ನ್ ಅಂದ್ರೆ ಹಿಂದಿರುಗಿ ಏನಾದ್ರೂ ಎದುರು ನೋಡ್ತಾನೆ. ಇವತ್ತು 10 ರೂಪಾಯಿ ಕೊಟ್ರೆ ಯಾರಾದ್ರೂ ನಾಳೆ ನನಗೂ 10 ರೂಪಾಯಿ ಕೊಡ್ಲಿ ಅಂತ ಆ ಮೆಂಟಾಲಿಟಿ, ಆ ಮನೋಭಾವನೆಯಿಂದ ಸಹಾಯ ಮಾಡುವ ಜನರಿದ್ದಾರೆ. ಇವನು ನನ್ನ ತಮ್ಮ, ಇವನು ನನ್ನ ತಂಗಿ, ಇವನು ನನ್ನ ಅಣ್ಣ, ನನ್ನ ಅಕ್ಕ, ಇದು ನನ್ನ ತಂದೆ, ನನ್ನ ತಾಯಿ, ನನ್ನವರು ಎಂಬಂತ ಭಾವನೆ ಯಾರಿಗೂ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವರ ಸಂಕಲ್ಪಗಳು ಅದೇ ದಿನದಲ್ಲಿ ಹಾಳಾಗಿ ಹೋಗ್ತದೆ. ಅವರು ಸತ್ರೆ ಅವ್ರನ್ನ ತಗೊಂಡೋಗಿ ಮಣ್ಣಿಗಾಗ್ತದೆ. ದೇವರು ಮಣ್ಣಿಗಾದ್ರ ಹಾಕುದ್ರು ಎದ್ರು 3ನೇ ದಿನದಲ್ಲಿ, ಹೌದಲ್ಲ? ಹಾಕುದ್ರು ಎದ್ದು ಅಂಥವ್ನ ಜೀವವುಳ್ಳಂತ ದೇವರನ್ನು ನಂಬಿರಿ, ಜೀವ ಹೋಗುವಂತ ಮನುಷ್ಯರನ್ನು ನಂಬಬೇಡಿ. ಜೀವ ಇರುವಂತ ದೇವರ ಬಳಿ ನಿಮ್ಮ ಮೊರೆಗಳನ್ನು, ನಿಮ್ಮ ಕೂಗುಗಳನ್ನು, ನಿಮ್ಮ ಕಷ್ಟಗಳನ್ನು, ನಿಮ್ಮ ಕಣ್ಣೀರುಗಳನ್ನು, ನೋವುಗಳನ್ನು ಹೇಳಿ. ಜನರ ಬಳಿ ಹೋಗಿ ನಿಮ್ಮ ನೋವನ್ನು ಹೇಳಿದ್ರೆ ಆಡ್ಬೋತದೆ. ಮುಂದೆ ಆಡ್ಕೊಳ್ಳಲ್ಲ, ಹಿಂದೆ ಹೋಗಿ ಆಡ್ಬೋದು. ನಿಮ್ಮ ಕಣ್ಣೀರಿನ ವಿಷಯವನ್ನು ನಿಮ್ಮ ಜನರ ಬಳಿಗೆ ನೀವು ಹೋಗಿ ಹೇಳಿದ್ರೆ ನಿಮ್ಮನ್ನ ಗೇಲಿ ಮಾಡ್ತಾರೆ. ದೇವರ ಬಳಿ ಹೇಳಿದ್ರೆ ನಿಮ್ಮ ಕಣ್ಣೀರನ್ನು ಓಡಿಸ್ತಾರೆ, ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ತಾರೆ. ನಿಮ್ಮ ಸಂಕಟಗಳನ್ನು, ನೋವುಗಳನ್ನು, ವ್ಯಥೆಗಳನ್ನು, ಜಿಗುಪ್ಸೆಗಳನ್ನು, ನೀವು ಕಳಕೊಂಡಂತ ದಿನಗಳನ್ನು, ಕಳಕೊಂಡಂತ ಆಶೀರ್ವಾದಗಳನ್ನು ಹಿಂತಿರುಗಿ 2ರಷ್ಟು ಪಡೆಯುವಂತೆ ದೇವರು ಮಾಡ್ತಾರೆ. ಹಾಗಾಗಿ 5ನೇ ವಚನ ಹೋದರೆ 146:5, ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಯಾರು ದೇವರಲ್ಲಿ ನಂಬಿಕೆ ಇಡ್ತಾರೋ ಅವರು ಧನ್ಯರು. ಮನುಷ್ಯರ ಮೇಲೆ, ತಮ್ಮ ಅಧಿಕಾರದ ಮೇಲೆ, ಇತರ ನಾಯಕರುಗಳ ಮೇಲೆ ಯಾರ ಮೇಲೆ ನೀವು ನಂಬಿಕೆ ಇಟ್ಟರು ಎಲ್ಲ ಹಾಳಾಗೋಗ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಸಾಯುವುದಿಲ್ಲ. ಅವರು ಸತ್ತರು ಬದುಕುತ್ತಾರೆ, ಬದುಕುತ್ತಾ ನಂಬುವ ಪ್ರತಿಯೊಬ್ಬರು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳಿದೆ. ಹಾಗಾಗಿ ಕುರುಡ ಭಿಕ್ಷುಕನಿಗೆ ಏನಾಯಿತು? 49ನೇ ವಚನ, ಮಾರ್ಕ 10:49ನೇ ವಚನ. ಯೇಸು ನಿಲ್ತಾನೆ, ಏನ್ ಮಾಡ್ತಾನೆ? ಹೋಗುತ್ತಿದ್ದಂತ ಯೇಸು, ಆ ದಾರಿಯ ಮಾರ್ಗದಲ್ಲಿ ಹೋಗುತ್ತಿದ್ದಂತ ಯೇಸು ಕುರುಡ ಭಿಕ್ಷುಕನ ಕೂಗನ್ನು ಕೇಳುವಾಗ ಏನ್ ಮಾಡ್ತಾನೆ? ನಿಲ್ತಾನೆ. ಏನ್ ಮಾಡ್ತಾನೆ? ನಿಲ್ತಾನೆ. ಏನ್ ಮಾಡ್ತಾನೆ? ಅವರನ್ನು ಕರೆಯಿರಿ ಎಂಬುದಾಗಿ ಹೇಳ್ತಾರೆ. ಯಾರನ್ನ ಕರೆಯಿರಿ? ಕುರುಡರನ್ನ ಕರೆಯಿರಿ. ನೋಡಿ, ಭಿಕ್ಷುದಾರ ಬಾತ್ಮ ಏನ್ ಮಾಡ್ತಾನೆ? ಕೂಗ್ತಾನೆ, ಸುಮ್ಮನೆ ಇರಿಸ್ತಾರೆ, ಗದರಿಸ್ತಾರೆ. ಆದ್ರೂ ಪ್ರಯತ್ನ ಹೆಚ್ಚಾಗ್ತದೆ. ಮತ್ತೆ ಕೂಗುದಾಗ ಏನ್ ಮಾಡ್ತಾನೆ? ಯೇಸು ಸ್ವಾಮಿಯ ಕಿವಿಗೆ ಬಿಟ್ಟು. ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ವಿಜ್ಞಾಪನೆಗಳು, ನಿಮ್ಮ ಬೇಡಿಕೆಗಳು, ನಿಮ್ಮ ಸ್ವರವು, ನಿಮ್ಮ ಕೂಗು, ನಿಮ್ಮ ಕಣ್ಣೀರು ಮನುಷ್ಯರ ಕಿವಿಗೆ ಬೀಳುವ ತನಕ ಅಲ್ಲ, ಮನುಷ್ಯನ ಹೃದಯಕ್ಕೆ ನಾಟುವ ತನಕ ಅಲ್ಲ, ಮನುಷ್ಯನ ಮನಸ್ಸಿಗೆ ಮುಟ್ಟುವ ತನಕ ಅಲ್ಲ, ಯೇಸು ಸ್ವಾಮಿಯ ಪರಿಶುದ್ಧ ಸನ್ನಿಧಾನಕ್ಕೆ ಮುಟ್ಟುವ ತನಕ, ಪರಿಶುದ್ಧ ಸನ್ನಿಧಾನದ ದೇವರ ಕಿವಿಗೆ ಬೀಳುವ ತನಕ.
ದೇವರ ಲಕ್ಷ್ಯ, ದೇವರ ಆಸಕ್ತಿ ನಿಮ್ಮ ಕಡೆಗೆ ತಿರುಗಿಕೊಳ್ಳುವ ತನಕ ನೀವು ಕೂಗಬೇಕು, ನೀವು ಅಳಬೇಕು, ನೀವು ದೇವರ ಕಡೆಗೆ ಬರಬೇಕು. ದೇವರು ನಿಮ್ಮನ್ನು ಆ ರೀತಿ ಪರೀಕ್ಷಿಸಬಹುದು, ಆ ರೀತಿ ನಿಮಗೆ ಕಷ್ಟಗಳು ನೋಡಬಹುದು. ಇಲ್ಲವೇ ಮನುಷ್ಯನು ಕೊಡುವಂತಹ ಶೋಧನೆ, ಮನುಷ್ಯರ ದುಷ್ಟ ಶಕ್ತಿಯ ದುರಾತ್ಮನ ಕಾರ್ಯಗಳು ನಮ್ಮನ್ನು ಅಷ್ಟು ನಿಂದಿಸುವಾಗ, ಕುಗ್ಗಿಸುವಾಗ, ಕೆಳಮಟ್ಟಕ್ಕೆ ನಮ್ಮನ್ನು ಕುಗ್ಗಿಸುವಂತಹ, ತಳ್ಳುವಂತಹ, ಕೆಳಮಟ್ಟಕ್ಕೆ ನಡೆಸುವಂತಹ ಸಂದರ್ಭದಲ್ಲಿ ನಾವು ಮೇಲೇಳಬೇಕಾದ್ರೆ, ನಾವು ಎಚ್ಚೆತ್ತುಕೊಳ್ಳಬೇಕಾದ್ರೆ ನಾವು ದೇವರ ಬಳಿಗೆ ಬರಬೇಕು, ದೇವರಲ್ಲಿ ವಿಶ್ವಾಸ ಇಡಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ನಮ್ಮ ಪ್ರಾರ್ಥನೆಗಳ ಸಮಯ ಹೆಚ್ಚಾಗಬೇಕು, ಪ್ರಾರ್ಥನೆಯ ದಿನಗಳು ಹೆಚ್ಚಾಗಬೇಕು. ವಾಕ್ಯದ ಧ್ಯಾನವು, ದೇವರೊಂದಿಗಿನ ಸಹವಾಸ, ದೇವರೊಂದಿಗಿನ ಸ್ನೇಹ ಭಾವ, ದೇವರೊಂದಿಗಿನ ಪ್ರೀತಿಯ ಭಾವನೆಗಳು ನಮ್ಮಲ್ಲಿ ಹೆಚ್ಚಾಗುತ್ತಾ ಹೋಗಬೇಕು. ಆಗ ಮಾತ್ರ ನಮ್ಮ ಸ್ವರವು ಪರಿಶುದ್ಧ ಸನ್ನಿಧಾನಕ್ಕೆ, ದೇವರ ಕಿವಿಗೆ ಬೀಳ್ತದೆ. ನಮ್ಮ ಪ್ರಾರ್ಥನೆಗಳು ಆಗ ದೇವರ ಪರಿಶುದ್ಧ ಸನ್ನಿಧಾನಕ್ಕೆ ಕೊಟ್ಟಲ್ಪಡುತ್ತದೆ. ಆಗ ಏನ್ ಮಾಡ್ತಾನೆ, ನನ್ನ ಮಗ, ನನ್ನ ಮಗಳು ಕೂಗುತ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ, ನನ್ನ ಸಹವಾಸದಲ್ಲಿದ್ದಾಳೆ ಎಂಬುದಾಗಿ ದೇವರು ಏನ್ ಮಾಡ್ತಾನೆ, ಅಲ್ಲಿ ನಿಂತು ಏನ್ ಮಾಡ್ತಾನೆ, ಅವರನ್ನು ಕರೀತಾನೆ. ಅದಕ್ಕೆ ನಮ್ಮ ದೂತರುಗಳಿಗೆ ಹೇಳ್ತಾನೆ, ದೂತರುಗಳಿಗೆ ಏನ್ ಹೇಳ್ತಾನೆ, ಪರಿಶುದ್ಧ ಸನ್ನಿಧಾನದಲ್ಲಿ ದೇವರು ಏನ್ ಹೇಳ್ತಾನೆ, ತನ್ನ ದೂತರುಗಳಿಗೆ, ಹೋಗು ನನ್ನ ಮಗಳ ಪ್ರಾರ್ಥನೆಯ ನೆರವೇರಿಕೆಯನ್ನು ನೀನು ನೆರವೇರಿಸುವುದಾಗಿ ಹೇಳಿ. ನನಗೆ ಇಂತಹ ನನ್ನ ಮಗ, ನನ್ನ ಮಗಳು ಪ್ರಾರ್ಥನೆ ಮಾಡಿದ್ದಾರೆ, ಬೇಡಿಕೆಗಳು ನೀಡಿದ್ದಾರೆ, ಕೋರಿಕೆಗಳು ನೀಡಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ, ವ್ಯಥೆಯಲ್ಲಿದ್ದಾರೆ, ರೋಗ ರುಚಿನಲ್ಲಿದ್ದಾರೆ, ಕಾಯಭಾಗಗಳಲ್ಲಿದ್ದಾರೆ, ಉದ್ಯೋಗಗಳಿದ್ದಾರೆ, ಸಾಲಭಾಗಗಳಿದ್ದಾರೆ, ಹಲವು ರೀತಿಯ ಕಷ್ಟಗಳಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ದರ್ಪ ದೌರ್ಜನ್ಯದಿಂದ ಒಳಗಾಗಿ ಅನೇಕ ಕಷ್ಟಗಳನ್ನು, ಸಮಸ್ಯೆಗಳನ್ನು ಒಳಗೊಂಡಂತ ಆ ಒಂದು ನಿಶ್ಶಕ್ತತೆಯಲ್ಲಿ, ಬಲಹೀನತೆಯಲ್ಲಿರುವವರಿಗೆ ತನ್ನ ದೂತರುಗಳನ್ನು ಕಳುಹಿಸಿಕೊಟ್ಟು ಕಾವಲಾಗಿರಿಸ್ತಾನೆ, ತನ್ನ ಆತ್ಮವನ್ನು ಕಳುಹಿಸಿಕೊಂಡು ಸಹಾಯವನ್ನು ನೀಡುತ್ತಾನೆ, ಸ್ಫೂರ್ತಿಯನ್ನು ನೀಡುತ್ತಾನೆ, ಉತ್ತೇಜನವನ್ನು ನೀಡುತ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಏನು ನಿನ್ನನ್ನು ಕರೆಯುತ್ತಾನೆ ಎಂಬುದಾಗಿ. ಯಾರು ಕರೆಯೋದು? ಯೇಸು ಸ್ವಾಮಿ ಅವನನ್ನು ಕರೆಯಿರಿ ಎಂಬುದಾಗಿ ಕೊಳ್ಳುವುದನ್ನು ಕರೆದಾಗ, ಧೈರ್ಯವಿರಲಿ, ಏಳು ನಿನ್ನನ್ನು ಕರೆಯುತ್ತಾನೆ ಅಂದು. ಯಾವುದು ಅಂದು? ಯಾರು? ನಿಮ್ಮನ್ನು ತುಳಿಯಬೇಕೆಂಬಂತಹ ಜನರೇ, ನಿಮ್ಮನ್ನು ಗದರಿಸಿದಂತ ಜನರೇ, ನಿಮ್ಮನ್ನು ಸುಮ್ಮನಿರಿಸಿದಂತ ಜನರೇ ನಿಮ್ಮನ್ನ ಕರೀತಾರೆ. ದೇವರು ಆ ರೀತಿಯಾದಂತಹ ಮಾರ್ಪಾಡುಗಳನ್ನು, ಪರಿವರ್ತನೆಗಳನ್ನು ನಿಮ್ಮ ಬದುಕಿನಲ್ಲಿ ಮಾಡ್ತಾನೆ. ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಬಹುದು, ನಿಮ್ಮ ವಿರೋಧಿಗಳನ್ನೇ ನಿಮ್ಮ ಪರವಾಗಿ ನಿಲ್ಲುವಂತವರನ್ನಾಗಿ ಮಾಡಬಹುದು. ನಿಮ್ಮನ್ನು ಗದರಿಸಿದಂತ ಸ್ವರವೇ ನಿಮ್ಮನ್ನು ಆಧರಿಸುವಂತ ಸ್ವರಗಳಾಗಿ ಮಾರ್ಪಡಿಸ್ತಾನೆ. ನಿಮ್ಮನ್ನು ಸುಮ್ಮನಿರಿಸಬೇಕಾದಂತ ಸ್ವರಗಳೇ ನಿಮ್ಮನ್ನು ಕೊಂಡಾಡುವಂತಹ ತುಟಿಗಳಾಗಿ, ನಾಲಿಗೆಗಳಾಗಿ ದೇವರು ಮಾರ್ಪಡಿಸ್ತಾರೆ. ನಿಮ್ಮನ್ನು ತಿರಸ್ಕಾರ ಮಾಡುವವರೇ ನಿಮ್ಮನ್ನು ಸ್ವೀಕಾರ ಮಾಡುವಂತೆ ಮಾಡ್ತಾನೆ. ನಿಮಗೆ ಅವಮಾನವನ್ನು ಸಲ್ಲಿಸಬೇಕೆಂದಿರುವವರೇ ಸನ್ಮಾನಗಳನ್ನು ಮಾಡಬೇಕಾದಂತಹ ಜೀವಿತಕ್ಕೆ ನಿಮ್ಮನ್ನು ದೇವರು ಕರೆಯುತ್ತಾನೆ. ಹಾಗಾಗಿ ನಿಮ್ಮ ಪ್ರಯತ್ನ, ನಿಮ್ಮ ಕಾರ್ಯ, ನಿಮ್ಮ ಜೀವಿತ ಸದಾಕಾಲವೂ ದೇವರ ವಾಕ್ಯದಲ್ಲಿ, ದೇವರ ವಿಷಯದಲ್ಲಿ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿರುವಾಗ ಈ ರೀತಿಯಾದಂತಹ ಸಂಗತಿಗಳು, ಈ ರೀತಿಯಾದಂತಹ ಜೀವಿತದ ಕ್ಷಣಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ. ನಿಮ್ಮನ್ನು ಯಾರು ತಿರಸ್ಕಾರ ಮಾಡುವವರೋ ಅವರೇ ನಿಮ್ಮನ್ನು ಸ್ವೀಕಾರ ಮಾಡುವಂತ ದಿನಗಳನ್ನು ನಿಮಗೆ ದೇವರು ಅನುಭವಿಸುವಂತೆ ಮಾಡ್ತಾನೆ. ನಿಮಗೆ ಅವಮಾನ ಪಡಿಸುವವರೇ ನಿಮ್ಮನ್ನು ಸನ್ಮಾನ ಮಾಡುವಂತಹ, ನಿಮ್ಮನ್ನು ಕೆಳಮಟ್ಟಕ್ಕೆ ತಳ್ಳುವವರೇ ಮೇಲ್ಮಟ್ಟಕ್ಕೆ ತರುವಂತಹ ದಿನಗಳನ್ನು ದೇವರು ನಿಮಗೆ ದಯಪಾಲಿಸ್ತಾನೆ. ಅದು ಯಾವಾಗ ಅಂದ್ರೆ, ಮನುಷ್ಯರನ್ನು ಆತುಕೊಳ್ಳದೆ, ಮನುಷ್ಯರ ಸಹಾಯಕ್ಕೆ ನೀವು ಮೊರೆ ಹೋಗದೆ, ಮನುಷ್ಯರ ಬಳಿ ಹೋಗಿ ಅವರ ಕೈಕಾಲು ಹಿಡಿಯದೆ ದೇವರ ಕೈಕಾಲು ಹಿಡಿದಾಗ, ದೇವರ ವಾಕ್ಯವನ್ನು ನಂಬಿದಾಗ, ದೇವರ ಶಕ್ತಿಯಲ್ಲಿ ನೀವು ವಿಶ್ವಾಸವನ್ನಿಟ್ಟಾಗ ನಿಮಗೆ ಈ ರೀತಿಯಾದಂತಹ ಕ್ಷಣಗಳು, ಈ ರೀತಿಯಾದಂತಹ ದಿನಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ಆಗ ಹೇಳ್ತಾನೆ ದೇವರು, ನಾನು ನಿನಗೆ ಏನು ಮಾಡಬೇಕು? ಆದ್ರೆ ಏನ್ ಮಾಡ್ತಾರೆ, ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎಂದು ಯೇಸುವಿನ ಬಳಿಗೆ ಬಂದಾಗ ಯೇಸು ಅವರನ್ನು ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ತೋರುತ್ತೇವೆ. ಆಗ ದೇವರು ಕೇಳ್ತಾನೆ, ನಾನು ನಮ್ಮ ಜೀವಿತ, ನಮ್ಮೆಲ್ಲರ ಬದುಕು ಯೇಸುವಿನ ಮಾರ್ಗದಲ್ಲಿ, ಯೇಸುವಿನ ಮಾತಿನಂತೆ, ಪ್ರಾರ್ಥನಾ ಜೀವಿತದಲ್ಲಿ, ಉಪವಾಸದ ದಿನಗಳಲ್ಲಿ ಮತ್ತು ಯೇಸು ಸ್ವಾಮಿ ಮಾತಿನಂತೆ ನಾವು ಬದುಕುತ್ತಾ ಇದ್ದಾಗ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಕೇಳ್ತಾನೆ, ನಾನು ನಿನಗೇನು ಮಾಡಬೇಕು? ನಾನು ನಿನಗೇನು ನೆರವೇರಿಸಬೇಕು? ನಿನ್ನ ಇಚ್ಛೆ ಏನು? ನಿನ್ನ ಬೇಡಿಕೆ ಏನು? ನಿನ್ನ ಕೋರಿಕೆ, ನಿನ್ನ ಕಷ್ಟ ಏನು? ನಿನ್ನ ಸಮಸ್ಯೆ ಏನು? ನಿನ್ನ ರೋಗವೇನು? ನಾನು ಗುಣಪಡಿಸ್ತೇನೆ, ಸ್ವಸ್ಥ ಮಾಡ್ತೇನೆ, ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ, ನಿನಗೆ ಉದ್ಯೋಗ ಕೊಡ್ತೇನೆ, ನಿನ್ನ ಸಾಲಬಾಧೆಗಳನ್ನು ನಾನು ಎಲ್ಲವನ್ನು ಹೋಗಲಾಡಿಸ್ತೇನೆ, ನಿನಗೆ ಅತ್ಯುನ್ನತ ಸ್ಥಾನಮಾನಗಳನ್ನು ಕೊಡ್ತೇನೆ, ನಿನ್ನ ಕಣ್ಣೀರಿನ ದಿನಗಳನ್ನು ತೆಗೆದು ಹಾಕಿ ನಿನಗೆ ಸಂತೋಷದ ದಿನಗಳನ್ನು ಕೊಡ್ತೇನೆ, ದುಃಖದ ದಿನಗಳನ್ನು ತೆಗೆದು ಹಾಕಿ ಸಮಾಧಾನದ ದಿನಗಳನ್ನು ನಾನು ಕೊಡ್ತೇನೆ ಎಂಬುದಾಗಿ ಆಗ ಯೇಸು ಮುಂದಾಗ್ತಾನೆ. ಆಗ ಅವನು ಹೇಳುವಂತ ಮಾತು ಏನಂತ ಮಾತು? ನನಗೆ
ಕಂಡು ಬರುವಂತೆ ಮಾಡಬೇಕು ಗುರುವೇ. ಕಂಡು ಬರುವಂತೆ ಮಾಡಬೇಕೆಂದು ಒಂದು ನಿಜವಾಗಿ ಅಲ್ಲಿ ಯೇಸು ಬಾರ್ತಿಮಾಯನಿಗೆ ನಿಜವಾದಂತ ಕಣ್ಣುಗಳನ್ನು ಕೊಟ್ಟ, ನಿಜವಾದಂತಹ ಕಣ್ಣುಗಳನ್ನು ಕೊಟ್ಟ, ದೃಷ್ಟಿಯಿಂದ ನೋಡುವಂತಹ ಆ ಅದ್ಭುತವನ್ನು ಮಾಡಿದ. ಅಲ್ಲಿದ್ದಂತ ಅಕ್ಕಪಕ್ಕದಂತಹ ಜನರು ಗದರಿಸಿದಂತ, ಸುಮ್ಮನಿರಿಸಿದಂತ, ಅಡ್ಡಿಪಡಿಸಿದಂತ ಜನರ ಕಣ್ಣುಗಳನ್ನು ಸಹ ತೆರೆಸಿದ. ಯೇಸು ಸ್ವಾಮಿ ಎರಡು ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾನೆ. ಒಂದು, ಆ ನಿಜವಾದಂತ ಕುರುಡನಿಗೆ ಕಣ್ಣುಗಳು ಬರುವಂತೆಯೂ ಮಾಡ್ತಾನೆ. ಅಂಧ ಭಕ್ತಿಯಲ್ಲಿ, ಮೂಢ ಭಕ್ತಿಯಲ್ಲಿ, ದೇವರ ಮಾರ್ಗದಲ್ಲಿ ನಡೆಯುವಂತಹ ಜನರಿಗೆ ಅಡ್ಡಿಪಡಿಸಿದಂತವರನ್ನು ಸಹ ಗದರಿಸಿ, ಸುಮ್ಮನಿರಿಸಿ ಅವರನ್ನು ಯೇಸುವಿನ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವರ ಹೃದಯದ ಕಣ್ಣುಗಳನ್ನು, ಜೀವನದ ಕಣ್ಣುಗಳನ್ನು ತೆರೆಸಿ, ನೀವು ಬದುಕಬೇಕಾದಂತಹ ರೀತಿ ಹೀಗೆ, ನೀವು ಜೀವಿಸಬೇಕಾದಂತಹ ಕ್ಷಣಗಳು ಹೀಗೆ, ನೀವು ನನ್ನಲ್ಲಿ ನಂಬಿಕೆ ಇಡುವಾಗ ನಿಮಗೆ ಈ ರೀತಿಯಾದಂತಹ ಅದ್ಭುತಗಳು, ಮಹತ್ವಗಳಾಗ್ತದೆ. ದೇವರ ಮಾರ್ಗದಲ್ಲಿ ನಡೆಯುವವರಿಗೆ, ನನ್ನನ್ನು ಹಿಂಬಾಲಿಸುವುದಕ್ಕೆ, ಅಂದ್ರೆ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಮುಂದಾಗುವಂತ ಆ ಜನರಿಗೆ ಅಡ್ಡಿಪಡಿಸಬೇಡ್ರಿ. ಯಾಕಂದ್ರೆ ಅವರ ಪರವಾಗಿ ನಾನಿದ್ದೇನೆ, ಅವರ ಪರವಾಗಿ ಹೋರಾಡುವುದಕ್ಕೆ ನಾನಿದ್ದೇನೆ, ಅವರೊಂದಿಗೆ ನಾನಿದ್ದೇನೆ, ಅವರಿಗೆ ಅದ್ಭುತಗಳನ್ನು ಮಾಡುವುದಕ್ಕೆ ನಾನಿದ್ದೇನೆ, ಅವರ ಸಂಕಷ್ಟಗಳನ್ನು, ಶೋಧನೆಗಳನ್ನು ಹೊಡೆದೋಡಿಸಿ ಬಿಡುಗಡೆಯನ್ನು ಕೊಟ್ಟು ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನು, ಅನುಕೂಲತೆಗಳನ್ನು ಕೊಡುವುದಕ್ಕೆ ನಾನಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಆ ಕಣ್ಣನ್ನು ಕೊಡುವುದರ ಮೂಲಕ, ದೃಷ್ಟಿಯನ್ನು ಬರಮಾಡುವುದರ ಮೂಲಕವಾಗಿ ಹೇಳ್ತಾನೆ. ಅಲ್ಲಿ ಮತ್ತೊಂದು ಮಾತು ಹೇಳ್ತಾನೆ ಯೇಸು ಸ್ವಾಮಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ ಹೇಳಿದಾಗ ಕೂಡಲೇ ಅವನಿಗೆ ಕಣ್ಣು. ನಿಮ್ಮ ನಂಬಿಕೆ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಯಾವಾಗ ದೇವರ ಕಡೆಗೆ, ದೇವರ ವಾಕ್ಯದ ಕಡೆಗೆ, ಪ್ರಾರ್ಥನೆಯಡೆಗೆ, ಭಯಭಕ್ತಿಯ ಜೀವಿತದ ಕಡೆಗೆ, ದೇವರ ವಾಕ್ಯದಂತೆ ನಾನು ನಡೆಯಬೇಕು ಎಂಬುದಾಗಿ ನೀವು ಬಯಸಿ, ದೇವರ ಶಕ್ತಿಯಲ್ಲಿ, ದೇವರ ನಾಮದಲ್ಲಿ ದೇವರು ಅರಿತುಕೊಂಡವರಾಗಿ ನೀವು ಆ ಮಾರ್ಗಕ್ಕೆ ಬರುತ್ತೀರೋ, ಆಗ ಮಾತ್ರ, ಆಗ ಆ ಕ್ಷಣದಿಂದ ನಿಮ್ಮ ಬದುಕು ಪರಿವರ್ತನೆ ಆಗುತ್ತೆ. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಾಗಿದ್ದರೆ ಅದು ಯಾವುದೇ ರೀತಿಯಾದ ಪ್ರಯೋಜನವಿಲ್ಲ. ನಮ್ಮ ಹೆಸರಿನಲ್ಲಿ ಮಾತ್ರವೇ ನಾವು, ಇಲ್ಲವೇ ನಮ್ಮ ದಾಖಲೆಗಳಲ್ಲಿ, ಇಲ್ಲವೇ ವೋಟರ್ ಐಡಿ, ಇಲ್ಲವೇ ಆಧಾರ್ ಕಾರ್ಡ್ಗಳಲ್ಲಿ ಮಾತ್ರವೇ ನಾವು ಕ್ರೈಸ್ತರು ಎಂಬುದಾಗಿ, ಇಲ್ಲವೇ ಲೈಸೆನ್ಸ್ಗಳಲ್ಲಿ ನಾವು ಕ್ರೈಸ್ತರು ಎಂಬುದಾಗಿದ್ದರೆ ಮಾತ್ರ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಅಲ್ಲಿ ಕುರುಡ ಭಿಕ್ಷುಕನಾದಂತಹ ಬಾರ್ತಿಮಾಯನಿಗೆ ಅಂತರಂಗದೊಳಗಿರುವಂತಹ ಆ ಮನುಷ್ಯನ ಮನಸ್ಸಿನೊಳಗೆ, ಹೃದಯದಲ್ಲಿದ್ದಂಥ ನಂಬಿಕೆಯ ಆ ಕ್ಷಣಗಳನ್ನು ಅವನು ಕಾಣ್ತಾನೆ. ಅದನ್ನು ಕಂಡಂತ ಯೇಸು ಸ್ವಾಮಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ. ಅಲ್ಲಿರುವ ತನಕ ನಾನು ಕ್ರೈಸ್ತನಾಗಿದ್ದರೂ ಸರಿಯೇ, ಯೇಸು ಸ್ವಾಮಿಯ ಭಯಭಕ್ತಿಯುಳ್ಳಂತಹ ವ್ಯಕ್ತಿಯಾಗಿ ನಾನು ಯಾವುದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ, ಅಧಿಕಾರದಲ್ಲಿ, ಸ್ಥಾನಮಾನದಲ್ಲೇ ಇರಲಿ, ನಾನು ನಿಜವಾದಂತಹ ಕ್ರೈಸ್ತ ಹೆಸರುಗಳನ್ನೇ ಇಟ್ಟುಕೊಂಡಿರಲಿ, ಬೈಬಲ್ನಲ್ಲಿರುವಂತಹ ಸತ್ಯವೇದದ ಹೆಸರುಗಳನ್ನೇ ನಾವು ಇಟ್ಟುಕೊಂಡಿದ್ದರೂ ಅಲ್ಲೇ ತನಕ ನಮ್ಮ ಜೀವಿತ ಸಾರ್ಥಕವಾಗುವುದಿಲ್ಲ, ಆಶೀರ್ವಾದಕ್ಕೆ ನಡೆಸಲ್ಪಡುವುದಿಲ್ಲ, ಅದ್ಭುತಗಳು, ಮಹತ್ವಗಳು ನಡೆಸಲ್ಪಡುವುದಿಲ್ಲ. ಯಾವಾಗ ನನ್ನ ಜೀವಿತ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ದೇವರ ಮಾರ್ಗದಲ್ಲಿ ನಡೆಯುವವನಿಗೆ ನಾನು ಪ್ರೋತ್ಸಾಹ ಹೇಳ್ತೇನೋ, ಮಾರ್ಗದರ್ಶನ ಹೇಳ್ತೇನೋ, ಸಲಹೆ ಹೇಳ್ತೇನೋ, ಅವರ ಭಯಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಸ್ತೇನೋ, ಆಗ ಸಾರ್ಥಕವಾಗುತ್ತೆ. ಅಂಥವರಿಗೆ ನಾವು ತಡೆಯೊಡ್ಡದೆ, ಅಡ್ಡಿಪಡಿಸದೆ, ಇಲ್ಲವೇ ಕಷ್ಟದಲ್ಲಿರುವವರಿಗೆ ಮತ್ತಷ್ಟು ಕಷ್ಟಗಳನ್ನು ಕೊಡುವಂಥವ್ರು ನಾವಾಗಿರಬಾರದು, ನೋವಿನಲ್ಲಿರುವವರಿಗೆ ಇನ್ನಷ್ಟು ನೋವನ್ನು ನೀಡುವಂಥವ್ರು ನಾವಾಗಿರಬಾರದು, ಉರಿಯುವ ಬೆಂಕಿಗೆ ನಾವು ತುಪ್ಪ ಸುರಿಯುವಂಥವ್ರು ನಾವಾಗಿರಬಾರದು. ಆದರೆ ಕಷ್ಟದಲ್ಲಿರುವವರನ್ನು, ಮನಬುದ್ಧಿದವರನ್ನು ನೀವು ಬಲಪಡಿಸಿ ಎಂಬುದಾಗಿ ವಾಕ್ಯಭಾಗ ಥೆಸಲೋನಿಕದ ಮೊದಲನೇ ಪತ್ರ 5ನೇ ಅಧ್ಯಾಯದಲ್ಲಿ ಹೇಳಿದರು. ಅಂಥವರಿಗೆ ನಾವು ಬಲಪಡಿಸುವುದಾಗಿರಬೇಕು. ಆ ಕುರುಡನಿಗೆ ಕಂಡು ಬರುವುದಕ್ಕೆ ಅವನಲ್ಲಿ ಆಸಕ್ತಿ ಇದೆ, ಅವನು ಬಯಸಿದ, ಅಕ್ಕಪಕ್ಕದ ಜನರು ಸುಮ್ಮನಿರಬೇಕೆಂಬುದಾಗಿ ತಿಳಿಸ್ತಾರೆ. ನಾವು ಸಹ ಹಾಗಾಗಬಾರದು. ಒಬ್ಬ ಕಷ್ಟದಲ್ಲಿರುವವರಿಗೆ, ಇಕ್ಕಟ್ಟಿನಲ್ಲಿರುವವರಿಗೆ, ಅಸಹಾಯಕ ಪರಿಸ್ಥಿತಿಯಲ್ಲಿರುವವರಿಗೆ, ಬಲಹೀನತೆಯಲ್ಲಿರುವವರಿಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡುವುದಕ್ಕೆ ಬರದಿದ್ದರೂ ಅಟ್ಲೀಸ್ಟ್ ಕಡೆ ಪಕ್ಷ ನಾವು ಪ್ರಾರ್ಥನೆಯಾದರೂ ಆ ಮನುಷ್ಯನಿಗೋಸ್ಕರವಾಗಿ ದೇವರಲ್ಲಿ ಬೇಡಿಕೊಳ್ಳುವಂಥವ್ರು ನಾವಾಗಿದ್ದೇವೆ. ಕೆಟ್ಟದ್ದನ್ನು ಮಾಡದೇ ಇರುವಂಥದ್ದು ಬಹಳ ಒಳ್ಳೆಯದು. ಒಳ್ಳೆಯದನ್ನು ಮಾಡೋದಕ್ಕೆ ಬರದಿದ್ದರೂ ಸಹ ಕೆಟ್ಟದ್ದನ್ನು ಮಾಡದೇ ಇರುವಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ನಿಮ್ಮ ಬದುಕು, ನಿಮ್ಮ ಜೀವಿತ ಸಾರ್ಥಕತೆಯೆಡೆಗೆ, ಇಲ್ಲವೇ ದೇವರ ಆಶೀರ್ವಾದಕ್ಕೆ, ದೇವರ ಕೃಪೆಗೆ ನೀವು ಪಾತ್ರರಾಗಬೇಕಾದ್ರೆ ಕೆಡುಕನ್ನು ಬಯಸಬೇಡ್ರಿ, ಕೇಡನ್ನು ಮಾಡಬೇಡ್ರಿ. ಒಳ್ಳೆ ಮಾರ್ಗದಲ್ಲಿರುವವರಿಗೆ ಪ್ರೋತ್ಸಾಹ ಮಾಡಿ, ಭಯಭಕ್ತಿಯಲ್ಲಿರುವವರಿಗೆ, ಯೇಸು ಸ್ವಾಮಿಯ ಮಾರ್ಗದಲ್ಲಿರುವವರಿಗೆ ಮತ್ತಷ್ಟು ಅವರ ಜೀವಿತವು ಯೇಸುವಿನ ಮಾರ್ಗದಲ್ಲಿ ನಡೆಯುವುದಕ್ಕೆ ನೀವು ಸಹಾಯ ಮಾಡಿ. ಹಾಗೆ ನಿಮ್ಮ ಬದುಕು ಒಳ್ಳೆಯತನದಲ್ಲಿದ್ದು, ದೇವರ ಭಯಭಕ್ತಿಯಲ್ಲಿದ್ದು, ಯೇಸುವಿನ ಮಾತಿನಂತೆ ಜೀವಿಸುವಾಗ ನಿಮ್ಮ ವಿರುದ್ಧವಾಗಿ ಬರುವಂತಹ ಕಾರ್ಯಗಳಿಗೆ, ನಿಮ್ಮ ವಿರುದ್ಧವಾಗಿ ಬರುವಂತಹ ಸ್ವರಗಳಿಗೆ ನೀವು ಕಿವಿಗೊಡಬೇಡ್ರಿ.
ಅಂಥವರ ಯಾವುದೇ ರೀತಿಯಾದಂತಹ ಮಾತುಗಳಿಗಾಗಲಿ ಕಾರ್ಯಗಳಿಗಾಗಲಿ ನೀವು ಮನಸ್ಸಿಗೆ ಇಳಿಸಿಕೊಂಡು ದುಃಖದಲ್ಲಿ ಇಲ್ಲವೇ ನಿಮ್ಮ ಉತ್ಸಾಹವನ್ನು ಕಳೆದುಕೊಳ್ಳಬೇಡಿ. ಯಾಕಂದ್ರೆ ಕುರುಡ ಮತ್ತೊಂದು ಪಾಠ ಕಲಿಸ್ತಾನೆ ಮಾಧ್ಯಮ, ಏನಂದ್ರೆ ಗದರಿಸುವವರಿಗೆ ಅವನು ಮತ್ತೆ ಗದರಿಸಲಿಲ್ಲ, ಸುಮ್ಮನಿರಿಸುವವರಿಗೆ ಅವನನ್ನು ಮತ್ತೆ ಸುಮ್ಮನಿರಿಸಲಿಲ್ಲ, ಆದರೆ ಅವನ ಪ್ರಯತ್ನ ಇನ್ನೂ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮನ್ನು ಏನೋ ಒಂದು ಹೀಗೆ ಮಾತುಗಳಿಂದ ಇಲ್ಲವೇ ನಿಮ್ಮನ್ನು ಗೇಲಿ ಮಾಡುವಂತ ಆಡಿಕೊಳ್ಳುವಂತ ರೀತಿಗಳಿಂದ ನಿಮ್ಮನ್ನು ಕುಗ್ಗಿಸುವುದಕ್ಕೆ, ನಿಮ್ಮ ಮನ ನೋಯಿಸುವುದಕ್ಕೆ, ಇಲ್ಲವೇ ನಿಮ್ಮನ್ನು ತುಳಿಯುವುದಕ್ಕೆ ಮುಂದಾಗುವಂತ ಸ್ವರಗಳಿಗೆ, ಅಂತಹ ವ್ಯಕ್ತಿಗಳಿಗೆ ನೀವು ಕಿವಿಗೊಡದೆ ನಿಮ್ಮ ಪ್ರಾರ್ಥನಾ ಶೀಲ ಹೆಚ್ಚಾಗಲಿ. ವಾಕ್ಯದ ಬದುಕು ನಿಮ್ಮನ್ನು ಹೆಚ್ಚಾಗಿಸಲಿ. ದೇವರೊಂದಿಗಿನ ನಿಮ್ಮ ಸಂಬಂಧ, ಆ ಬಾಂಧವ್ಯ ಮತ್ತಷ್ಟು ಹೆಚ್ಚಾಗುತ್ತಾ ಇರಲಿ. ಆಗ ದೇವರ ನಿಮ್ಮ ಸ್ವರಗಳನ್ನು ಕೇಳ್ತಾನೆ. ದೇವರ ನಿಮ್ಮ ಕಷ್ಟದ ಪರಿಸ್ಥಿತಿಯನ್ನು, ನಿಮ್ಮ ಕುಗ್ಗಿ ಹೋಗಿರುವಂತಹ ಬಲಹೀನತೆಯ ಆ ಸಂದರ್ಭಗಳನ್ನು ಕಂಡು ನಿಮಗೋಸ್ಕರ ಸಹಾಯ ಮಾಡುವುದಕ್ಕೆ, ಅದ್ಭುತಗಳನ್ನು ಮಾಡುವುದಕ್ಕೆ, ನೀವಿಟ್ಟಿರುವಂತಹ ನಂಬಿಕೆಗೆ ಅನುಸಾರವಾಗಿ ನಿಮಗೆ ಮಹತ್ವಗಳನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ನಿಮ್ಮ ಬದುಕು ಈ ರೀತಿಯಾಗಿದ್ದುಕೊಂಡು ದೇವರ ನಾಮಕ್ಕೆ ಮಹಿಮೆಯನ್ನು ಕೊಂಡಾಟವನ್ನು ತರುವುದಕ್ಕೆ ಆಗಿರಲಿ. ದೇವರಾತ್ರಿ ನಿಮಗೆ ನಿತ್ಯಕಾಲಕ್ಕೆ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡಲಿ. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸೋಣ. ಕಾಣಿಕೆಗಳನ್ನು ನಾವು ಕೂಡಿಸುವ ಹಾಗೆ ತಮಿಳಿನ ಒಂದು ಗೀತೆಯನ್ನು ಹಾಡುವುದಕ್ಕೆ ನಾನು ಕೇಳಿಕೊಳ್ಳುತ್ತೇನೆ.
ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನು ನಮ್ಮೆಲ್ಲರ ಒಳ್ಳೆಯದಾಗಿ ಇರುವ ದೇವರಿಗೆ ನಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಬರೆಯಲ್ಲಿ ಬರಲಿಲ್ಲ ಸ್ವಾಮಿ, ನೀನು ಕೊಟ್ಟಿರುವಂಥದ್ದನ್ನೇ ನಾವು ಅಲ್ಪ ರೀತಿಯಲ್ಲಿ ನಿನ್ನ ಸನ್ನಿಧಾನಕ್ಕೆ ತಂದರ್ಪಿಸಿದ್ದೇವೆ. ಈ ಕಾಣಿಕೆಗಳನ್ನು ಸ್ವೀಕರಿಸು, ಹಾಗೆ ನಮ್ಮನ್ನು ಸಹ ನಿನಗೋಸ್ಕರ ಸಮರ್ಪಿಸ್ತೇವೆ. ನಮ್ಮನ್ನು ಸ್ವೀಕರಿಸು. ನಾವು ವಾಕ್ಯವನ್ನು ಕೇಳಿದ್ದೇವೆ, ಅದನ್ನು ನಾವು ಜೀವಿಸಲು ನಮಗೆ ಸಹಾಯವೂ ಉತ್ತೇಜನವನ್ನು ನಮಗೆ ದಯಪಾಲಿಸು. ನಾವು ನಿನ್ನ ಮಾರ್ಗದಲ್ಲಿ ನಡೆಯುವಾಗ ನಮ್ಮ ನಂಬಿಕೆ, ವಿಶ್ವಾಸ, ನಿರೀಕ್ಷೆಯು ನಿನ್ನೊಂದಿಗಿನ ಅನನ್ಯ ಬಾಂಧವ್ಯ ಸಂಬಂಧವು ಹೆಚ್ಚಾಗುವಂತೆ, ನಿನ್ನೊಂದಿಗೆ ನಾವು ಕಳೆಯುವಂಥ ಸಮಯವು ನಾವು ಕೊಡಲಿಕ್ಕಿರುವಂತಹ ನಮ್ಮ ಸಮಯವು ಹೆಚ್ಚಾಗುವಂತೆ ಮಾಡು. ಇತರರಿಗೆ ನಾವು ಅಡ್ಡಿಪಡಿಸಿದ ಹಾಗೆ, ಇತರರಿಗೆ ನಾವು ಊರುಗಳ ಹಾಗೆ, ಇತರರ ಜೀವಿತಕ್ಕೆ ನಾವೇ ಖಂಡಕವಾಗಿ ಇರದ ಹಾಗೆ ನಮ್ಮನ್ನು ಕಾಪಾಡಿಸು. ಪರರಿಗೆ ನಾವು ಸಹಾಯ ಮಾಡುವುದಕ್ಕೆ, ಅವರ ಅಗತ್ಯತೆಗಳ ಸ್ಪಂದನೆಗೆ ನಾವು ಒಳಗಾಗುವುದಕ್ಕೆ ನಮಗೆ ಆಗದಿದ್ದರೂ ನಮ್ಮ ಕೈಲಾದಷ್ಟು ಸಹಾಯ ಒಂದೆರಡು ಮಾತುಗಳ ಮೂಲಕವಾಗಿ ಅವರನ್ನು ಆಧರಿಸುವಂತಹ, ಬಲಪಡಿಸುವಂತವರು ನಾವಾಗಿದ್ದು, ಪ್ರಾರ್ಥನೆ ಮೂಲಕವಾಗಿ ನಿನ್ನ ಸಹಾಯಕ್ಕೋಸ್ಕರವಾಗಿ ನಾವು ಮೊರೆಯಿಡುವವರಾಗಿರುವುದಕ್ಕೆ ನೀನು ನಮಗೆ ಮನಸ್ಸನ್ನು ದಯಪಾಲಿಸಲಿಲ್ಲ. ಗದರಿಸುವಂತಹ ಸ್ವರಗಳಾಗಿ, ಸುಮ್ಮನಿರಿಸಬೇಕಾದಂತಹ ಸ್ವರಗಳಾಗಿ ನಾವಿರದೆ, ಪ್ರೋತ್ಸಾಹ ನೀಡುವಂತಹ, ಉತ್ತೇಜನ ನೀಡುವಂತಹ ವ್ಯಕ್ತಿತ್ವವು, ಸ್ವಭಾವ ನಮ್ಮದಾಗಿದೆ. ನಿಮ್ಮಿಂದ ಇದು ಆಗುತ್ತದೆ. ನೀವು ದೇವರಲ್ಲಿ ಮತ್ತಷ್ಟು ಬಲಗೊಳ್ಳಿರಿ. ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ದೇವರ ಕೃಪೆ ನಿಮಗಿದೆ, ದೇವರ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಇರುವಂತಹ ಈ ರೀತಿಯಾದಂತಹ ಮಾತುಗಳಿಂದ, ಸಕಾರಾತ್ಮಕವಾದಂತಹ ಅಂಶಗಳಿಂದ ನಾವು ಬದುಕಿ ಇತರರಿಗೂ ಆ ಸಕಾರಾತ್ಮಕವಾದಂತಹ ಜೀವಿತಕ್ಕೆ ತೊಡಗಿಸಿಕೊಳ್ಳಲು ನಾವು ಸಹಾಯದ ಮನೋಭಾವನೆಯುಳ್ಳವರು, ಅಗತ್ಯತೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳು ನಾವಾಗಿರುವುದಕ್ಕೆ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸುತ್ತದೆ. ನಮ್ಮ ನಂಬಿಕೆ, ವಿಶ್ವಾಸ, ನಿರೀಕ್ಷೆ, ಭರವಸೆ ಎಲ್ಲವೂ ನಿನ್ನಲ್ಲಿ ಮಾತ್ರವಿದ್ದು, ಮನುಷ್ಯರ ಮೇಲೆ, ಹಣದ ಮೇಲೆ, ಅಧಿಕಾರ, ಸ್ಥಾನಮಾನದ ಮೇಲೆ, ನಮ್ಮ ಜ್ಞಾನ, ವಿವೇಕ, ತಿಳುವಳಿಕೆಯನ್ನಲ್ಲದೆ ನಾವು ನಿನ್ನನ್ನು ಮಾತ್ರವೇ ಆಧರಿಸಿ ಆತುಕೊಂಡು ನಿನ್ನವರಾಗಿ ಬದುಕುವುದಕ್ಕೆ ನಮಗೆ ಸಹಾಯವನ್ನು ಕೊಡು ಸ್ವಾಮಿ. ಮತ್ತು ನಾವತ್ತು ನಿನಗೆ ಘನಮಾನವನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಅನಾರೋಗ್ಯ, ಅಸೌಖ್ಯದಲ್ಲಿರುವವರನ್ನು ನಾವು ನೆನಪು ಮಾಡುತ್ತೇವೆ. ನಮ್ಮ ಸಭೆಯ ಕಾರ್ಯದರ್ಶಿ ಶ್ರೀಯುತ ಸತೀಶ್, ಖಜಾಂಚಿ ಶ್ರೀಯುತ ಎಡ್ವಿನ್ ಮತ್ತು ಶ್ರೀಯುತ ವೆಂಕಟೇಶ್ವರ ಮತ್ತಿತರ ನಮಗೆ ತಿಳಿಯದೇ ಇರುವಂತಹ ಅನೇಕ ವ್ಯಕ್ತಿಗಳು, ನಮ್ಮ ಗಮನಕ್ಕೆ ಬಾರದೇ ಇರುವಂತಹ ಅನೇಕ ಸದಸ್ಯರುಗಳು ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ. ಅವರಿಗೆ ನಿನ್ನ ಸ್ವಸ್ಥತೆ ಹಸ್ತವನ್ನು ನೀನು ಇಟ್ಟು ಅವರನ್ನು ಗುಣಪಡಿಸು, ಅವರನ್ನು ಆಧರಿಸು. ನಿನ್ನ ಕೃಪೆ, ನಿನ್ನ ಮಮತೆ, ವಾತ್ಸಲ್ಯ ಅವರ ಮೇಲಿದ್ದು ಅವರು ಸ್ವೀಕರಿಸುವಂತಹ ಆಹಾರ, ಔಷಧ, ಮದ್ದುಗಳು, ಪಾನೀಯ ಮೂಲಕವಾಗಿ ಬಲ, ಚೈತನ್ಯವನ್ನು ಹೊಂದುವ ಹಾಗೆ, ಆರೋಗ್ಯದಲ್ಲಿ ಚೈತನ್ಯವನ್ನು ಪಡೆಯುವ ಹಾಗೆ ಮಾಡು. ನಿನ್ನ ಹಸ್ತ ಸ್ಪರ್ಶ, ನಿನ್ನ ಸ್ವಸ್ಥತೆಯ ಹಸ್ತ ಅವರನ್ನು ಮುಟ್ಟುವಂತಾಗಿ ಅವರು ನೀನು ತಾನೇ ಗುಣಪಡಿಸು. ಎಲ್ಲ ರೀತಿಯ ಮಾರ್ಗ ತೋರಿಸು. ಕೊರೋನಾ ರೋಗದಿಂದ, ಅಸೌಖ್ಯದಿಂದ ಬಳಲುತ್ತಿರತಕ್ಕಂತಹ ಜಗತ್ತಿನಾದ್ಯಂತ ಯಾವುದೇ ವ್ಯಕ್ತಿಗಳಲ್ಲಿ, ಎಲ್ಲವೇ ನಮ್ಮ ವಿಶ್ವಾಸಗಳಿರಲಿ, ನಮ್ಮ ಕುಟುಂಬದವರಲ್ಲಿ, ನಮ್ಮ ಜೊತೆಗಾರರಲ್ಲಿ, ಅಂಥವರಿಗೆ ನೀನು ಕರುಣೆ ತೋರು, ದಯೆ ತೋರಿಸು. ನಿನ್ನ ಅಪಾರವಾದಂತಹ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಅವರೆಲ್ಲರೂ ನೀನು ಕಾಪಾಡಿ ನಡೆಸುವ. ಈ ಸೋಂಕು ಮತ್ತಷ್ಟು ಹರಡದ ಹಾಗೆ ನೀನು ಕಾಪಾಡು. ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸು, ಮನಸ್ಸನ್ನು ದಯಪಾಲಿಸು. ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ತಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗುವುದಕ್ಕೆ ನೀನು ತಾನೇ ಸಹಾಯವನ್ನು ಮಾಡು. ಲೆಬನೋನ್ ದೇಶದ ಬೈರುಟ್ ಸ್ಥಳದಲ್ಲಿ ಆ ದುರಂತ, ಆ ಅಗ್ನಿಯಿಂದಾದಂಥ ಅನೇಕ ಪ್ರಾಣಗಳು ಹಾನಿಗೆ ಒಳಪಟ್ಟಿವೆ. ಆರ್ಥಿಕ ಪರಿಸ್ಥಿತಿ ಕುಗ್ಗಿ ಹೋಗಿವೆ. ಅಂಥವರಿಗೆ ನೀನು ನೆರವಾಗು ಸ್ವಾಮಿ. ನಿನ್ನ ದೂತರ ಸಹಾಯವನ್ನು ಅನುಗ್ರಹಿಸಿಕೊಂಡು, ನಿನ್ನ ಆತ್ಮನ ಉತ್ತೇಜನ ಹೊಂದಿಗಿದ್ದುಕೊಂಡು ಅವರ ಅಗತ್ಯಗಳನ್ನು ಸ್ಪಂದಿಸು. ಪ್ರಾಣ ನಷ್ಟಪಟ್ಟಂತಹ ಕುಟುಂಬಕ್ಕೆ ಸಮಾಧಾನವು, ಶಾಂತಿಯನ್ನು ಒದಗಿಸು. ಬದುಕುಳಿಗೂ ಅನೇಕ ಗಾಯಗಳಿಂದ, ಸಮಸ್ಯೆಗಳಿಂದ
ಕೈಕಾಲುಗಳ ಸ್ವಾಧೀನವಿಲ್ಲದೆ ಅನೇಕ ವಿಧವಾದಂಥ ನೋವಿನಲ್ಲಿ ಕಣ್ಣೀರಿನಲ್ಲಿ ಇರುವವರಿಗೆ ನೀನೇ ಆಹಾರ ಆಶ್ರಯವಾಗಿರು, ಸಮಾಧಾನ ಶಾಂತಿ ನೆಮ್ಮದಿಯನ್ನು ದಯಪಾಲಿಸು. ನಿನ್ನ ಕೃಪಾವರಗಳಿಂದ ತುಂಬಿಸಿ ಬಲಪಡಿಸಲಾಯಿಸು. ನಮಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಪ್ರಾರ್ಥನಾ ಮನವಿಗಳನ್ನು ಕೊಟ್ಟಂತವರಿಗೆ ಅವರ ಹೆಸರುಗಳನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲದಿದ್ದರೂ ಅಂಥವರ ಪ್ರಾರ್ಥನೆಗಳಿಗೆ ಉತ್ತರಿಸು. ಅವರ ಅಗತ್ಯಗಳನ್ನು ಸ್ಪಂದಿಸು ಸ್ವಾಮಿ. ಬಾರ್ತಿಮಾಯನಿಗೆ ಅವನ ನಂಬಿಕೆಯ ಸ್ವಸ್ಥ ಮಾಡಿದೆ, ನಿನಗೇನು ಮಾಡಬೇಕು ಎಂಬುದಾಗಿ ಹೇಳಿದಂತೆ ಈ ಭಕ್ತರಿಗೂ ಸಹ ಅವರಿಗೇನು ಅಗತ್ಯವಿದೆಯೋ ಅದು ನಿನಗೆ ಗೊತ್ತಿದೆ, ಅದು ನಿನಗೆ ತಿಳಿದಿದೆ ಸ್ವಾಮಿ. ಅದನ್ನು ದಯಪಾಲಿಸಿ ಒದಗಿಸಿಕೊಂಡು ನಿನ್ನ ಪಾರವಾದ ಕರುಣೆಯನ್ನು ಮಮತೆ ವಾತ್ಸಲ್ಯದಿಂದ ತುಂಬಿಸಿ ನೀನು ತಾನೇ ಆಶೀರ್ವದಿಸಿ ಮುನ್ನಡೆಸುವ ಎಂಬುದಾಗಿ ಪ್ರಭು ರಕ್ಷಕನು ನಮ್ಮ ಒಡೆಯನಾಗಿರುವಂತಹ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನೀನು ಬೇಡುತ್ತೇವೆ. ಭಾನುವಾರದ ಆರಾಧನೆ ಎಂದಿನಂತೆ 8:30ಕ್ಕೆ ನಮ್ಮ ಆಲಯದಲ್ಲಿ ನಡೆಯಲಿದೆ. ಇದೇ ರೀತಿಯಾದಂತಹ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡುತ್ತೀರಿ ಎಂಬುದಾಗಿ ನಾನು ಭಾವಿಸ್ತೇನೆ. ಈ ದಿನದ ಆರಾಧನೆಗೆ ಕೊಟ್ಟಂತಹ ಪ್ರೋತ್ಸಾಹಕ್ಕಾಗಿ ನಿಮಗೆ ತುಂಬ ವಂದನೆಗಳು. ನಿಮಗೆ ಆರಾಧನೆ ಆಲಯದಲ್ಲೂ ಇರುತ್ತದೆ ಮತ್ತು ಫೇಸ್ಬುಕ್ ಲೈವ್ ಮೂಲಕವಾಗಿ, ತದನಂತರದಲ್ಲಿ ಯೂಟ್ಯೂಬ್ ಲಿಂಕ್ ಮೂಲಕವಾಗಿಯೂ ಬಾರದಿರುವಂತಹ ಸದಸ್ಯರಿಗೆ ನಮಗೆ ಕೊಡಲಾಗುತ್ತದೆ. ನಿಮ್ಮ ಹಿರಿಯರು ಮಕ್ಕಳು ಮನೆಯಲ್ಲಿ ಕುಳಿತು ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೆ ಫೇಸ್ಬುಕ್ ಲೈವ್ ಇಲ್ಲವೇ ಯೂಟ್ಯೂಬ್ ಲಿಂಕ್ ಅನ್ನು ನೀವು ಅನುಸರಿಸುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಾವು ಕರ್ತನ ಪ್ರಾರ್ಥನೆಯನ್ನು ಒಮ್ಮನಿಸಿದ ಹೇಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧೀಕರಿಸಲ್ಪಡಲಿ, ನಿನ್ನ ರಾಜ್ಯವು ನಿನ್ನ ಚಿತ್ತವು ಪರಲೋಕದಲ್ಲಿ ಪ್ರಾರಂಭವಾಗುತ್ತದೆ. ನಮ್ಮಲ್ಲಿ ನನ್ನ ಆಹಾರವನ್ನು ದಯಪಾಲಿಸು, ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸಿಕ್ಕಿಗೆ ತಪ್ಪಿಸು, ರಾಜ್ಯದ ಫಲವು ನಮಗೆ ಸದಾಕಾಲದಲ್ಲಿ. ನಾವೆಲ್ಲರೂ ಎದ್ದು ನಿಂತು ಸಂಗೀತಗಳಲ್ಲಿ 71ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 71ನೇ ಸಂಗೀತ ಸರ್ವ ಕಷ್ಟ ಪರಿಹಾರ ಗೈಯುವಂತ ಕ್ರಿಸ್ತನು ಇದ್ದರೆನಗೆ ಭಾಗ್ಯ ಆತ್ಮಕ್ಕಿಂತ ಸೌಖ್ಯ. ದೇವರ ಆಶೀರ್ವಾದ ನಂಬಿಕೆಯನ್ನು ಹೊಂದಿಕೊಳ್ಳಿ. ಸಹಾಯಕನಾಗಿ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನಮ್ಮನ್ನು ಮುನ್ನಡೆಸಿ ಅದ್ಭುತಗಳನ್ನು ಮಾಡುವ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನ ಪ್ರೀತಿ ಮಮತೆ ವಾತ್ಸಲ್ಯದಿಂದಲೇ ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವುದಕ್ಕೆ ನಮಗೋಸ್ಕರ ಇರುವ ಆತನಾಗಿರುವ ದೇವರ ಪ್ರೀತಿ ನಾವು ನಿತ್ಯ ಕಾಲಕ್ಕೂ
ಯಾರಿಗೂ ಸಹ ಅಡ್ಡಿಯಾಗಿರದೆ ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತಿಯುಳ್ಳವರಾಗಿದ್ದು ಅಂಥ ಮಾರ್ಗದಲ್ಲಿರುವವರಿಗೆ ಉತ್ಸಾಹ ಪ್ರೋತ್ಸಾಹ ನೀಡುತ್ತಾ ದೇವರ ಮೇಲಿನ ನಂಬಿಕೆ ವಿಶ್ವಾಸ ಪ್ರೀತಿ ನಾವು ಬದುಕುವುದಕ್ಕೆ ನಿತ್ಯ ಕಾಲಕ್ಕೂ ನಮಗೆ ದೇವರು ತಾನೆ ಸಹಾಯವು ಪ್ರೋತ್ಸಾಹ ಉದ್ದೇಶವನ್ನು ತನ್ನಾತ್ಮಪೂರ್ವಕವಾಗಿ ದಯಪಾಲಿಸಲಿ. ಈ